ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ಈ ಸಂಕ್ರಾಂತಿ ಸಂಭ್ರಮದಲ್ಲಿ ಒಬ್ಬ ಅಪೂರ್ವ ಅತಿಥಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಹೌದು, ಸದಾ ನಗುವ, ನಗಿಸುವ, ಪ್ರತಿಯೊಬ್ಬರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ಳುವ, ಪ್ರೀತಿಸುವ ಹಿರಿಯ ನಟಿ ತಾರಾ ಅನುರಾಧ ಅವರು ಇವತ್ತು ನಮ್ಮ ಸಂಕ್ರಾಂತಿ ಸಡಗರದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಧರ್ಮ, ಪ್ರೀತಿಯ ಸ್ವಾಗತ ನಿಮಗೆ. ತುಂಬ ಸಂತೋಷ ಆಯಿತು. ನಿಮಗೂ ಹಾಗೂ ವೀಕ್ಷಕರಿಗೆ ಎಲ್ರಿಗೂ ಕೂಡ ಕ್ಯಾಲೆಂಡರ್ ಹೊಸ ವರ್ಷದ ಮೊದಲನೇ ಹಬ್ಬ ಅಂತಂದರೆ ನಮ್ಮ ರೈತರ ಹಬ್ಬ, ನಮ್ಮ ಬೆಳೆಗಳ ಹಬ್ಬ, ನಮ್ಮ ಸಂತಸದ ಹಬ್ಬ, ನಮ್ಮದು ಊಟದ ಹಬ್ಬ, ನಿಜ. ಇಡೀ ವರ್ಷ ನಮ್ಮನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳುವಂಥ ದೇವರ ಹಬ್ಬ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನ್ನು ನಾನು ಏನಂತ ಕರಿಬೇಕು ಅಂತ ಗೊತ್ತಾಗಿಲ್ಲ. ಹಲವಾರು ದೃಶ್ಯಾವಳಿಯನ್ನು ನೋಡಿದಾಗ ಧಾರ್ಮಿಕತೆಯ ಬ್ರ್ಯಾಂಡ್ ಅಂಬಾಸಿಡರ್ ತರ ಕಾಣಿಸ್ತೀರಿ. ಹಾಗಾಗಿ ಧಾರ್ಮಿಕತೆಗೂ ತಾರಮ್ಮಗೂ ಬಹಳ ಹತ್ತಿರದ ಹೊಂದಾಣಿಕೆ ಇರೋದ್ರಿಂದಾಗಿ ಹಬ್ಬಗಳು ನಿಮಗೆ ಯಾವ ರೀತಿ ವಿಶೇಷ, ಸಂಕ್ರಾಂತಿ ಹಬ್ಬವನ್ನು ಹೆಂಗೆ ಆಚರಿಸ್ತೀರಿ ಅಂತ? ಬಹುಶಃ ಇದಕ್ಕೆಲ್ಲ ಕಾರಣ ನನ್ನ ಕುಟುಂಬ. ಮೊದಲಿಂದ ನಾನು ಹುಟ್ಟು ಬೆಳೆದ ವಾತಾವರಣ. ಸಂಕ್ರಾಂತಿ ಅಂದರೆ ನಾವೆಲ್ಲ ಹಳ್ಳಿಗೆ ಹೋಗ್ತಿದ್ವಿ. ಬೆಂಗಳೂರಿನಲ್ಲಿ ಆಚರಣೆ ಮಾಡಿದ್ದು ನಾವು ಸಣ್ಣವರಿದ್ದಾಗ ಬಹಳ ವಿರಳ. ಯಾವುದೋ ಒಂದು ಅಕಸ್ಮಾತ್ ಏನಾದರೂ ಹೋಗದೆ ಇದ್ದರೆ ಆ ಥರ ಏನು ಮಾಡಿದ್ವೇನೋ ನೆನಪಿಲ್ಲ ನನಗೆ. ನನ್ನ ಬಾಲ್ಯದ ಎಲ್ಲ ಸಂಕ್ರಾಂತಿ ಹಬ್ಬಗಳು ನಮ್ಮ ಹಳ್ಳಿಲೇ ಆಗಿರೋದು. ಏನಂದರೆ ನಾವೆಲ್ಲ ಅಲ್ಲಿ ಬೆಳೆದ ಎಲ್ಲ ಬೆಳೆಗಳನ್ನು ರಾಶಿ ತಂದು ಹಾಕ್ಬಿಡ್ತಿದ್ವಿ. ನಾವು ಬೆಳೆಗಳನ್ನು, ಭತ್ತಗಳನ್ನು ಕುಟ್ಟೋದು, ಮತ್ತು ಭತ್ತ ಇದು ಮಾಡೋದು, ಸಪ್ರೇಟ್ ಮಾಡೋದು, ಅದೆಲ್ಲ ಆ ಜಾಗದನ್ನು ಶುದ್ಧಿ ಮಾಡಿ ಸಗಣಿ ಹಾಕಿ ಅದನ್ನೆಲ್ಲ ಅಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ರಾಶಿ ಭತ್ತ, ರಾಗಿ ಇಂಥವೆಲ್ಲ ರಾಶಿ ಎಲ್ಲ ಹಾಕಿ ಅದ್ರ ಮೇಲೆ ನೀವು ಎಲ್ಲಿ ಕಬ್ಬು ಹೇಗೆ ಕೂಡಿಸಿದಿರಿ ಈ ಥರದ ಒಂದು ಮೇಲೆ ಆ ಗೋಪುರದ ಮೇಲೆ ಕಳಸವನ್ನು ಇಡ್ತಾ ಇದ್ವಿ. ಇಟ್ಟು ಅಲ್ಲೇ ಒಲೆಯನ್ನು ಹಚ್ಚಿ ಅಲ್ಲಿಯ ಕಬ್ಬಿನ ಒಣಗಿದ ಇದು ಮತ್ತೆ ಭತ್ತದ ಒಣಗಿದ್ದು ಇದು ಅದನ್ನೆಲ್ಲ ಸೇರಿ ಅದನ್ನೇ ಒಲೆ ಉರಿಸ್ತಾ ಇದ್ದಿದ್ದು. ರಾಗಿ ತೆನೆಗಳದು ಅದನ್ನೆಲ್ಲನೂ ಸೇರಿ ಎಲ್ಲವನ್ನು ಹಾಕಿ ಒಲೆ ಉರಿಸಿ ಅಲ್ಲಿ ಅನ್ನವನ್ನ, ಹೊಸ ಅಕ್ಕಿಯ ಅನ್ನವನ್ನ, ಹೊಸ ಬೇಳೆಯ ಅನ್ನ ಹಾಕಿ ನಾವು ಪೊಂಗಲ್ ಅಂದ್ರೆ ಈ ತರ ಉಗ್ಗಿಯನ್ನ ಅಂತ ಹೇಳ್ತೀವಿ ನಾವು. ಇನ್ನೊಂದೇನೋ ಹೇಳ್ತೀವಿ, ಅಯ್ಯೋ ಅದಕ್ಕೆ ನಾವೇನೋ ಬೇರೆ ಏನೋ ಹೇಳ್ತಿದ್ವಿ ಕಣೋ. ಪೊಂಗಲ್ ಅನ್ನೋದು ಒಂದು ವಾಡಿಕೆ. ಉಗ್ಗಿಯನ್ನ ಅಂದ್ರೆ ಅದಕ್ಕೆ ಬೆಲ್ಲ ಹಾಕಿ ಎಲ್ಲ ಮಾಡೋದು ಸ್ವೀಟು. ಇದು ಕಾಳುಮೆಣಸು, ಉಪ್ಪು, ಖಾರ ಹಾಕಿ ಎರಡು ತರದ್ದು, ಸಿಹಿ ಮತ್ತೆ ಖಾರ ಎರಡನ್ನೂ ಬೇಯಿಸ್ತಾ ಇದ್ವಿ. ಹೌದು. ಸಿಹಿ ಮೊದಲು, ಅದಕ್ಕೆ ಹಾಲು ಹಾಕಿ ಅದನ್ನು. ನಮ್ಗಳಿಗೆಲ್ಲ ಬಹಳ ಖುಷಿ. ನಮ್ಗೆ ನಮ್ಮಮ್ಮ ಸೌಟೆ ಕೊಡ್ತಿರ್ಲಿಲ್ವಲ್ಲ, ಅವೆಲ್ಲ ಸಣ್ಣವರು ಅಂತ ಒಲೆ ಹತ್ರನೇ ಬಿಡ್ತಿರ್ಲಿಲ್ಲ, ಅವ್ರುಗಳೇ ಮಾಡಿದ್ರು. ಸುಮ್ನೆ ಹಿಂಗೆ ಅಲ್ಲಾಡ್ಸಕ್ ಹೋಗೋದು, ಇದ್ ಮಾಡೋದು. ಅದು ಉಕ್ಕದಾಗ ಎಲ್ಲರೂ ಓ ಅಂತ ಕಿರ್ಚೋದು, ದೇವರ ಹೆಸರು ಹೇಳ್ಕೊಳ್ಳೋದು, ಗೋವಿಂದ ಗೋವಿಂದ ಅಂತೆಲ್ಲ. ಅಂದ್ರೆ ಅದು ಹಾಲು ಉಕ್ಕುತ್ತಲ್ಲ, ಹಾಲು, ನೀರು ಮತ್ತೆ ಅಕ್ಕಿಯ ಗಂಜಿ ಎಲ್ಲವೂ ಸೇರಿ ಹುಕ್ಕಿದಾಗ ಅದು ಯಾವ ದಿಕ್ಕಿಗೆ ಬೀಳುತ್ತೆ ಅಂತ ಬೇರೆ ದೊಡ್ಡವ್ರು ನೋಡೋರು. ಅಂದ್ರೆ ಉತ್ತರಕ್ಕೆ ಬಿದ್ರೆ ಒಂದು ಒಳ್ಳೇದು, ಇನ್ನೇನಕ್ಕೋ ಬಿದ್ರೆ ಈ ತರ, ಇನ್ನೇನಕ್ಕೋ ಬಿದ್ರೆ ಎಚ್ಚರ ಅಂತ ಏನೋ. ಯಾವುದು ಕೆಟ್ಟದಿಲ್ಲ ಅಂದ್ರೆ ಏನೋ ಒಂದು ಸೂಚನೆ ತೋರಿಸುತ್ತೆ ಅಂತ. ಸೊ ಇವೆಲ್ಲವೂ ನಾನು ಅದೇ ತರದ ಧಾರ್ಮಿಕ ವಾತಾವರಣದಲ್ಲಿ ಬೆಳೆದು ಸೊ ನನಗೆ ಏನು ಅಂದ್ರೆ ನನ್ನ ಮಗನಾಗ್ಲಿ ಅಥವಾ ನನ್ನ ಅಣ್ಣನ ಮಕ್ಕಳಾಗ್ಲಿ ಅಥವಾ ನನ್ನ ಕಸಿನ್ ಅವರೆಲ್ಲ ಮರ್ತೋಗ್ತಿದ್ದಾರೆ ಈಗ. ಯಾಕಂದ್ರೆ ಎಲ್ಲರೂ ಬೆಂಗಳೂರಲ್ಲಿ ಇದೀವಿ ಈಗ. ಆ ನಿಟ್ಟಿನಲ್ಲಿ ಎಲ್ಲ ಮರ್ತೋಗ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಬೇಕು ಅಂತಾನೆ ಪೂಜೆಗಳು ಮಾಡುವಾಗ ಇಂಥವೆಲ್ಲವನ್ನು ನಮ್ಮ ತಾಯಿ ಏನ್ ಮಾಡ್ತಿದ್ರು, ನಮ್ಮ ಅಜ್ಜಿ ಏನ್ ಮಾಡ್ತಿದ್ರು ಅದನ್ನ ರೂಢಿಸ್ಕೊಂಡು ಇವ್ರಿಗೂ ಗೊತ್ತಾಗ್ಲಿ, ಇದೆಲ್ಲ ಸಂಪ್ರದಾಯ ಗೊತ್ತಾಗ್ಲಿ ಅಂತ ಒಂದ್ ಸ್ವಲ್ಪ ಬಲವಂತವಾಗಾದ್ರೂ ಮಾಡ್ತಿರ್ತೀವಿ. ಖಂಡಿತ. ಬಹಳಷ್ಟು ಕಡೆ ನಿಮ್ಮನ್ನು ನೋಡಿದಾಗ ಮುತ್ತೈದರನ್ನ ಕರಿತೀರಿ, ಅರ್ಶಿನ ಕುಂಕುಮ ಮಡ್ಲಕ್ಕಿ ತುಂಬ ಕಳಿಸ್ತೀರಿ. ಅಂದ್ರೆ ಮುಂದಿನ ಹೆಣ್ಮಕ್ಳಿಗೂ ಕೂಡ ವಿಶೇಷವಾಗಿ ಅದರ ಅರಿವಿರಬೇಕು ಅಂತ ಹೇಳಿ. ಒಬ್ಬ ಸಿನಿಮಾ ನಟಿ ಅಂದಾಗ ನಮಗೆ ಗ್ಲಾಮರು ಅಥವಾ ಈ ಒಂದು ಪರಿಧಿಯನ್ನ ಮೀರಿ ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ತೋರಿಸ್ತಾ ಇದ್ದೀರಲ್ಲ, ಆ ಆಚರಣೆ ನಿಮ್ಗೆ ಇಷ್ಟನಾ ಅಥವಾ ಹೆಂಗ? ನಂಗೆ ತುಂಬಾ ಇಷ್ಟ ಕಣೆಮ್ಮ. ನನಗೆ ವರಮಹಾಲಕ್ಷ್ಮಿ ಹಬ್ಬ ದಿನ ತಾಯಿಗೆ ಮುಖವಾಡ ಎಲ್ಲ ಹಾಕಿ ಕಳಸಕ್ಕೆ ಸೀರೆ ಉಡ್ಸೋದು, ಅಲಂಕಾರ ಮಾಡೋದು, ಎಲ್ಲರನ್ನೂ ಒಂಥರ ಕರೆದು ಅವ್ರಿಗೆಲ್ಲರಿಗೂ ಅದೇ ಅವ್ರಿಗೆ ಬಾಗಣ ಕೊಡೋದು, ಅವ್ರಿಗೆ ಅವ್ರು ಸಂತೋಷ ಪಡಿಸೋದು, ಅವ್ರಿಗೆ ಇಷ್ಟವಾದ ಊಟ ಕೊಡೋದು,
ಒಂದು ರೀತಿ ನಮಗೆ ಅವಾಗೆಲ್ಲ ಸಂಘಟನೆ ಮಾಡೋದು ಅಂತ ಹಿರಿಯರು ಬಹುಶಃ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಇದಕ್ಕೆ ಯೋಚನೆ ಮಾಡ್ತಿದ್ರು ಏನೋ. ಸೊ ನಮ್ಗೆ ಜೊತೆ ಸೇರಕ್ಕೆ ಎಲ್ಲರದು ಅವ್ರವ್ರದೇ ಆದ ಸಂಸಾರ, ಅವ್ರವ್ರದೇ ಆದ ಕಷ್ಟಗಳು, ಅವ್ರವರೇ ಆದ ಉದ್ಯೋಗಗಳು, ಅವ್ರವರೇ ಆದ ದುಡಿಮೆಗಳು, ಎಲ್ಲೆಲ್ಲೋ ಬೇರೆ ಬೇರೆ ದುಡಿಮೆಗಳನ್ನ ಆರಿಸ್ಕೊಂಡು ಹುಟ್ಟಿದ ಭೂಮಿಯನ್ನು ಬಿಟ್ಟು ಇನ್ನೆಲ್ಲೋ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಅವರು ಸಂಪಾದನೆಯಲ್ಲಿ ಪಾಪ ಇರ್ತಾರೆ. ಅವ್ರಿಗೆ ನಾವು ಯಾವಾಗ ಕೂಡಕ್ಕೆ ಸಾಧ್ಯ? ಈ ರೀತಿಯ ಹಬ್ಬ ಹರಿದಿನಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರೆಯೋದು, ಮಾತಾಡೋದು, ಒಂದು ಸಂತೋಷವನ್ನು ಹಂಚ್ಕೊಳ್ಳೋದು. ಯಾವುದೇ ನೆಗೆಟಿವಿಟಿ ಇದ್ರೂ ಅದು ಮನೆಯಿಂದ ಹೊರಗಡೆನೆ ಬಿಟ್ಟು ಬಂದು ಒಳಗಡೆ ಒಂದು ಸಾಂಪ್ರದಾಯಿಕವಾಗಿ ಒಂದು ದೇವರ ಆಶೀರ್ವಾದ ಜೊತೆಗೆ ನಮಗೆ ಒಳ್ಳೆಯ ನೋಟ, ಒಳ್ಳೆಯ ಊಟ, ಒಳ್ಳೆಯ ಮಾತು, ಒಳ್ಳೆಯದನ್ನೇ ಮತ್ತೆ ತಗೊಂಡು ಹೋಗೋದು, ಒಳ್ಳೆಯದನ್ನೇ ಹರಿಸ್ಬಿಟ್ಟು ಹೋಗೋದು. ಸೊ ಇದೆಲ್ಲವೂ ಆಗೋದು ಬಹುಶಃ ಈ ರೀತಿ ಹಬ್ಬ ಹರಿದಿನಗಳಲ್ಲಿ. ಅದು ನಮ್ಮ ಮನೇಲಿ ಮೊದಲಿಂದ ನಡ್ಕೊಂಬಂದ ರೀತಿ. ನಮ್ಮ ತಾತನವರು ಅದೊಂಥರ ನಮ್ಗೆ ಹಿಂಗಾಗೋಗಿತ್ತು. ನಾವೆಲ್ಲ ಮಕ್ಕಳಿದ್ದಾಗಮ್ಮ ಶನಿವಾರ ಅಂದ ತಕ್ಷಣ ನಮಗೆ ಮಾರ್ನಿಂಗ್ ಸ್ಕೂಲ್ ಬೇರೆ ಇರೋದು. ಬಟ್ ಆದರೂ ಕೂಡ ನಾವು ದಿನನಿತ್ಯ ನಾವು ಸುಪ್ರಭಾತ ಹಾಡಲೇಬೇಕಿತ್ತು. ಹಲ್ಲುಜ್ಕೊಂಡು ಬಿಫೋರ್ ಕಾಫಿ ಹಲ್ಲುಜ್ಕೊಂಡು ನಾವು ಬೆಳಗ್ಗೆ ಮಾಡುವಂಥದ್ದೆಲ್ಲ ಕರ್ಮಗಳು ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರೆ ಹಾಲಲ್ಲಿ ನಾವು ಮಕ್ಕಳೆಲ್ಲರೂ ಸುಪ್ರಭಾತ ಹಾಡಬೇಕಿತ್ತು. ಶನಿವಾರ ಆದ್ರೆ ಭಾರತದ ಒಂದು ಪುಟಾನಾದ್ರೂ 2 ಪುಟಾನಾದ್ರೂ ಓದ್ಬೇಕಿತ್ತು. ಈ ಸಂಪ್ರದಾಯಗಳು ತುಂಬಾ ಬೆಳೆಸ್ಬಿಟ್ಟಿದ್ರು ನಮ್ಗೆ. ಹೌದು, ಅದನ್ನ ಮಾಡಿದ್ರು. ನಾವೆಲ್ಲ ನನ್ನ ಕಸಿನ್, ನನ್ನ ಏಜ್ ಎಲ್ಲ ಎಲ್ಲಾ ಕಸಿನ್ಗಳಿಗೂ ಎಲ್ಲರಿಗೂ ನಮ್ಗೆಲ್ಲವೂ ಒಂಥರ ಗೊತ್ತು ಅಂತ ಹೇಳ್ಕೊಳ್ಳೋ ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ಮಕ್ಳಿಗೆಲ್ಲ ಬಾರೋ ಅಂದ್ರೆ ಇರಮ್ಮ ಬರ್ತೀನಿ, ನೋಡ ಇರಮ್ಮ ಅಮ್ಮ ಹೋಗಮ್ಮ ಅಂತ. ಅವನಿಗೆ ಫಸ್ಟ್ ಅಟ್ಲೀಸ್ಟ್ ಒಂದು ಕೇಳ್ತಾನಾದ್ರೂ ಇರ್ಲಿ ಅಂತ ಹೇಳಿ ಒಂದು ಹಾಡೋ ದೇವ್ರ ನಾಮನೋ ಏನೋ ಹಾಕಿ ರೇಡಿಯೋದಲ್ಲಿ ಬಿಟ್ಟಿರ್ತೀವಿ. ತುಂಬಾ ಪ್ರಯತ್ನ ಪಡ್ತಿದ್ದೀನಿ, ಆದ್ರೂ ಅವನಿಗೆ ತುಂಬಾ ಅವ್ರಿಗೆ ಆಗ್ತಾ ಇಲ್ಲ. ಆಮೇಲೆ ಈಗಿನ ಓದುಗಳು ಕೂಡ ಅದು ಎಂಥ ಸಬ್ಜೆಕ್ಟ್ಗಳು ಪಾಪ. ಆಮೇಲೆ ಎಲ್ಲರೂ 100 out of 90 ತಗೋಬೇಕು, ಇಲ್ಲಾಂದ್ರೆ ಅದಕ್ಕಿಂತ ಕಮ್ಮಿ ಆದ್ರೆ ನಮ್ಗೆಲ್ಲ 60 ಹೇಳ್ಕೊಡ್ತೀರಾ ಮಗನ್ಗ ಹೇಳ್ಕೊಡೋಷ್ಟು ಬುದ್ಧಿವಂತಲ್ಲ. ಇಲ್ಲ, ಟೀಚರ್ ಎಲ್ಲ ಬರ್ತಾರೆ, ಸುಮ್ಮನೆ ಏನಾದ್ರು ಕೂಡಿಸ್ತೀನಿ ಅಟ್ಲೀಸ್ಟ್ ಓದ್ಕೊಳ್ಳಿ ಅಂತ ಹೇಳಿ. ಒಂದೆರಡು ಅಫ್ಕೋರ್ಸ್ ಕನ್ನಡ ಅಂತವೆಲ್ಲಾನು ಹೇಳ್ಕೊಡ್ತೀನಿ. ಬಟ್ ನಾವೇನು ಗೊತ್ತಾ, ನಮ್ಗೆ ತುಂಬಾ ಆಸೆ ಅವನು ಎಲ್ಲವನ್ನೂ ಕಲಿಬೇಕು ಅಂತ. ಆನ್ಲೈನ್ ಕ್ಲಾಸ್ಗಳು ಅದನ್ನ ಮಾಡಿಸ್ತಾ ಇದ್ದೀನಿ. ದೇವ್ರ ನಾಮಗಳು ಅದೆಲ್ಲ ಶನಿವಾರ ಅಟ್ಲೀಸ್ಟ್ 1 day ಕಲಿತಿದ್ದಾನೆ. ಬಟ್ ಇದೆಲ್ಲ ನನ್ಗನ್ಸುತ್ತೆ, ಈಗ ನೀವು ಅದನ್ನ ಗುರುತಿಸಿ ಹೇಳ್ತೀರಾ, ಅವಾಗೇ ನಮ್ಗೆ ದೊಡ್ಡದು ಅಂತ ಅನಿಸ್ತೀರ. ಅದೇ ಎಲ್ಲರೂ ಮಾಡ್ತಿದ್ರು, ನಾವು ಮಾಡ್ತೀವಿ. ನಮ್ ಲೈಫ್ ಸ್ಟೈಲೇ ಆಗಿತ್ತು. ಈಗ ನೀನು ಹೇಳಿದ್ರು ನಂಗೆ ಏನು ಹೆಚ್ಚು ಅನ್ಸಲ್ಲ. ದಟ್ಸ್ ಮೈ ಲೈಫ್ ಸ್ಟೈಲ್. ಐ ಎಂಜಾಯ್ ಡೂಯಿಂಗ್ ಇಟ್. ಸೊ ನಮ್ಮ ಮನೆಗಳಲ್ಲಿ, ನನ್ನ ಮನೆ ಮೊದಲಿಂದನೂ ನನ್ನ ಮನೆಗಳಲ್ಲಿ ಯಾವುದೇ ಒಂದು ಒಟ್ಟುಗೂಡುವಿಕೆ, ಯಾವುದೇ ಒಂದು ಎಲ್ಲರೂ ಸೇರ್ತೀವಿ ಅಂದ್ರೆ ಅದು ಮಧ್ಯಾಹ್ನದ ವೇಳೆನೇ ಆಗಿರುತ್ತೆ, ಯಾವುದಾದ್ರು ಒಂದು ಪೂಜೆನೇ ಆಗಿರುತ್ತೆ. ಅದಕ್ಕೆ ಎಲ್ಲರೂ ನನ್ನ ತಮಾಷೆ ಮಾಡೋದು ಉಂಟು. ಏನೇಮ್ಮ ಎಲ್ಲಾ ದೇವ್ರನ್ನು ನೀನೇ ಇಟ್ಕೊಂಡ್ಬಿಟ್ಟಿದ್ದಿಲ್ಲ, ನಮಗೂ ಸ್ವಲ್ಪ ಬಿಡಿ ಅಂತ ಎಲ್ಲ ನನ್ನ ಫ್ರೆಂಡ್ಸು ತಮಾಷೆ ಮಾಡ್ತಾರೆ. ಆಮೇಲೆ ಏನೇನೋ ಅಡ್ಡದ ಇದರಲ್ಲೂ ಮಾತಾಡ್ತಾರೆ. ನನ್ನ ಯಜಮಾನ್ರೆ ಮದುವೆ ಆಗಿ ಹೊಸ್ದಾಗ ಬಂದಾಗ ನಾನು ಸ್ತೋತ್ರಗಳು ಹೇಳಿದಾಗ, ಇದೇನೇ ಸಿನಿಮಾದಲ್ಲಿ ಹಾಡು ಹೇಳ್ಕೊಂಡು ಪೂಜೆ ಮಾಡ್ತಾರಲ್ಲ, ಆ ಥರ ಮಾಡ್ತೀಯ ನೀನು ಅಂದ್ರು. ಆದ್ರೆ ಅವ್ರ ಮನೆ, ನಮ್ಮ ಅತ್ತೆ ಮನೇಲಿ ಆ ಥರದೆಲ್ಲ ಸಂಪ್ರದಾಯ ಇಲ್ಲ. ಅವ್ರ ಮೇಲೆ ಪೂಜೆ ಮಾಡ್ತಾರೆ. ಬೆಳಗ್ಗೆ ಬಂದು ಎಲ್ಲಿ ಬಂದು ಒಂದು ಊದಿನ ಕಡ್ಡಿ ಹಚ್ಚಿ ಹಿಂಗ್ ಮಾಡ್ಕೊಂಡು, ಅಂದ್ರೆ ಯಾರು ಏನು ನಮ್ಮನೆ ಹೇಳ್ಕೊಂಡು ನಾವೆಲ್ಲ ಸ್ತೋತ್ರ ಹೇಳೇ ಪೂಜೆ ಮಾಡೋದು. ಒಂದೊಂದು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರು ಹೌದೌದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ಇದೆಲ್ಲ ಹೇಳೇ ನನ್ನ ಮಕ್ಳಿಗೆಲ್ಲ ಬರಲ್ಲ. ನಮ್ಮ ಅತ್ತೆ ಮನೇಲಿ ಅದೆಲ್ಲ ಪಾಪ ಅವ್ರಿಗಿಲ್ಲ. ದೇ ಆಲ್ ಜಸ್ಟ್ ಕಮ್ ನಾರ್ಮಲ್ ದೀಪ ಹಚ್ಚಿ ಪೂಜೆ ಮಾಡಿ ಹೋಗ್ತಾರೆ. ಈಗ ಹಬ್ಬ ಅಂದಾಗ ಚೆನ್ನಾಗಿ ರೆಡಿ ಆಗೋದು, ಮತ್ತೆ ಹಬ್ಬ ಅಂದ್ರೆ ನಮಗೆ ಹೊಟ್ಟೆ ಬಗ್ಗೆ ನೀವೇ ತಯಾರು ಮಾಡ್ತೀರಾ ಅಥವಾ ಹೆಂಗೆ? ಈ ಹಬ್ಬದ ಸಿರಿ ಹೆಂಗಿರುತ್ತೆ ನಿಮ್ ಮನೇಲಿ ಅಂತ? ಮಗ ಮೊದ್ಲು ಮಾಡ್ತಿದ್ದೆ. ಅಮ್ಮ ಎಲ್ಲ ಇದ್ದಾಗ ಅಮ್ಮ ಬೇರೆದೆಲ್ಲ ನೋಡ್ಕೊಳ್ಳೋರು, ದೇವ್ರ ಮನೆ ಅಲಂಕಾರಗಳು ಅದೆಲ್ಲ ನೋಡ್ಕೊಳ್ಳೋರು. ಸೊ ನಾನ್ ಮಾಡ್ತಿದ್ದೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾನು ಅಡಿಗೆ ಮಾಡಕ್ ಆಗ್ತಾ ಇಲ್ಲ. ನಾನು ಅಲಂಕಾರಗಳು ಅದೆಲ್ಲ ನೋಡ್ಕೊಳ್ಳೋಕೆ ಶುರು ಮಾಡಿದೀನಿ. ನಮ್ಮ ಮನೇಲಿ ಅಡಿಗೆಯವರು, ನಮ್ಮನೆ ಬರೋರು ಅವರು, ಅಥವಾ ನನ್ನ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು, ಇವರೆಲ್ಲರೂ ನೈವೇದ್ಯ ಮಾತ್ರ ನಮ್ಮ ಮನೇಲಿ ತಯಾರಿ ಮಾಡ್ತೀವಿ. ಇನ್ನೆಲ್ಲ ಊಟಗಳು ನಾವು ಅಡಿಗೆ ನಮ್ಮ ಮನೇಲಿ ಒಂಥರ ಏನಂತಾರೆ ಫ್ಯಾಮಿಲಿ ಡಾಕ್ಟರ್ ತರ ಫ್ಯಾಮಿಲಿ ಇವರೇ ಇದ್ದಾರೆ. ಉದಯ್ ಶೆಟ್ರು, ರಾಹುಲ್, ಇವರೆಲ್ಲರೂ. ಸೊ ಇವ್ರು ಎಲ್ಲಾ ನನ್ನ ಮನೆಯ ಫಂಕ್ಷನ್ಗಳಿಗೆಲ್ಲ ಒಂಥರ ಅವರೇ ಎಲ್ಲ ಮಾಡ್ಕೊಂಡ್ಬರೋದು. ಅವ್ರು ಬಹಳ ಪರಿಶುದ್ಧವಾಗಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ನಮ್ಮ ಮನೆ ಅಂತ ತಕ್ಷಣ ಅವ್ರಿಗೂ ಗೊತ್ತು, ನಾನು ಏನಾದ್ರು ಸ್ವಲ್ಪ ಏನಾದ್ರು ಇದ್ರು ನಾನು ಹುಡುಕ್ತಾ ಇರ್ತೀನಿ, ಅದಕ್ಕೋಸ್ಕರ ಅವರು ನೀಟಾಗಿ. ಸೊ ಅವರೇ ಪಾಪ ಎಲ್ಲ ಮಾಡ್ಕೊಂಡು ಬಂದು ಈ ಥರ ಫಂಕ್ಷನ್ಸ್ ಎಲ್ಲ ಒಂದೊಂದ್ಸತಿ ನಾನು ನೋಡ್ಕೊಳ್ಳೋಕ್ಕಿಂತ ಉದಯ್ ಶೆಟ್ರು ಅವರ ಹುಡುಗರುಗಳೇ ನೋಡ್ಕೊಂಡ್ಬಿಟ್ಟಿರ್ತಾರೆ ಅವರೇ. ಆ ರೀತಿ. ಬಟ್ ದೇವ್ರ ಅಲಂಕಾರ, ದೇವ್ರ ಪೂಜೆ ಎಲ್ಲ ನಂದೇ ಇದಿರುತ್ತೆ. ಅದ್ಭುತ ಮೇಡಮ್. ಎಷ್ಟೋ ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀವಿ.
ಸಿನಿಮಾ ನಟಿ ಅಂದಾಗ ಅದು ಬೇರೆ ತರನೇ ಇರುತ್ತೆ. ಬಟ್ ಇಷ್ಟು ಆತ್ಮೀಯವಾಗಿ ಯಾರೋ ಹೊಸಬ್ರು ಬಂದ್ರು 10 ವರ್ಷದಿಂದ ಪರಿಚಯ ಅನ್ನೋ ಹಂಗೆ ಅಷ್ಟು ಪ್ರೀತಿಯಿಂದ ನಡೆಸ್ಕೋತಿರಲ್ಲ, ಇದು ಹೇಗೆ ಅಂತ? ಸಿ ಅಗೇನ್ ನನ್ನ ಫ್ಯಾಮಿಲಿ ಮತ್ತೆ ಅದನ್ನೇ ಹೇಳ ಅಂತಿದ್ದೆ. ಈಗ ನಮ್ಮನೇಲೆಲ್ಲ ಆಲ್ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತೆ ಮಕ್ಕಳು, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಒಟ್ಟಿಗೆನೇ ಇದ್ದಿದ್ದು. ನಮ್ಮ ತಾತನವರು ಡೆಪ್ಟಿ ಕಮಿಷನರ್ ಆಗಿದ್ದು ಬೆಂಗಳೂರಿಗೆ. ಸೊ ಅವರು ಒಂದು ನಮ್ಮನೇಲಿ 6-7 ಬೆಡ್ರೂಮ್ಸು, 3 ಹಾಲು ದೊಡ್ಡದು, ಆಯ್ತಾ. ಈ ಹಾಲಲ್ಲಿ ನಮಗೆಲ್ಲ ಹೆಂಗೆ ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಎಲ್ಲ ಮೊಮ್ಮಕ್ಕಳು, ಒಂದೇ ಸೊಳ್ಳೆ ಪರದೆ, ನಮ್ದೇ ಹಾಸಿಗೆಗಳು, ನಮ್ದೇ ಹೆಸರು ಬರ್ದು ಇಟ್ಕೊಂಡ್ಬಿಟ್ಟಿದ್ವಿ. ನನ್ನ ಹೆಸರು ಅನುರಾಧ. ಸೊ ಅಂತ ಎಲ್ಲರೂ ಅವರು ಚೀಟಿ ಅಂಟಿಸ್ಕೊಂಡ್ಬಿಟ್ಟಿದ್ವಿ. ನಾವು ನಮ್ಮ ಹಾಸಿಗೆನ ಮಡ್ಚಿಡ್ಬೇಕಿತ್ತು. ನಮ್ಮ ಹಾಸಿಗೆಗಳನ್ನೆಲ್ಲ ನಮ್ಮ ತಂದೆ ತಾಯಿ ಬೆಡ್ರೂಮ್ ಮಂಚದ ಕೆಳಗೆ ಇಡಬೇಕಿತ್ತು. ಸೂಪರ್. ಅವ್ರವ್ರು ನಾವೇ ಹಾಸ್ಕೋಬೇಕಿತ್ತು. ಸೊಳ್ಳೆ ಪರದ ಮಾತ್ರ ನಮ್ಮ ಮನೆ ದೊಡ್ಡವ್ರು ಯಾರೋ ಕಟ್ಟೋಗೋರು. ಎಷ್ಟು ನಮ್ಮ ಹಾಲೆಲ್ಲ ತುಂಬ ತುಂಬ ದೊಡ್ಡದಿತ್ತು. ಆ ದೊಡ್ಡ ಸೊಳ್ಳೆ ಪರದ ಅದ್ರಲ್ಲಿ ನಾವು 12-13 ಜನ ಮೊಮ್ಮಕ್ಕಳು ಮಲಗ್ತಾ ಇದ್ವಿ. ದೊಡ್ಡವರೆಲ್ಲ ಮಾತ್ರ ಬೆಡ್ರೂಮಲ್ಲಿ ಮಲಗೋರು ಅಷ್ಟೇ. ಸೊ ಎಗೇನ್ ಅಲ್ಲಿ ನಾವು ನನ್ನ ಕಸಿನ್ಗಳನ್ನ ಯಾರು ಅಣ್ಣ ಅಕ್ಕ ಅಂತ ಯಾರು ಕರೀತಿರ್ಲಿಲ್ಲ. ಏನೇ ಬಾರೆ ಹೋಗೆ ಅಲ್ಲಿಂದ ಬಂದಿದೆ ಮೂಲ. ನನ್ನ ಮೂಲ ಅಲ್ಲೇನೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ರೆ ಅಂಕಲ್, ಆಂಟಿ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಆ ಥರ ನಮ್ಮ ಅತ್ತೆ, ನಿಜವಾದ ಸೋದರತ್ತೆಗಳು ಅವ್ರನ್ನೆಲ್ಲ. ಸೊ ನಮ್ಮ ವಯಸ್ಸಿನಲ್ಲಿ ಅಥವಾ ನಮ್ಗಿನ ಚಿಕ್ಕವರು ಅಥವಾ ನಮ್ಮ ವಯಸ್ಸಿನವರು ಅಥವಾ ನಮ್ಗಿನ ಸ್ವಲ್ಪ ದೊಡ್ಡವರಾದ್ರೂ ಪಾಪ ಅವ್ರ ಅಕ್ಕ ಅಂತೆಲ್ಲ ಕರಿತಿರ್ಲಿಲ್ಲ. ಈಗ ನನ್ನ ಅಣ್ಣನ ಅಲ್ಲ ಏನೋ ಒಂಥರ ಫ್ರೆಂಡ್ಸ್ ಆಗಿದ್ವಿ. ಸೂಪರ್. ಈಗ ನನ್ನ ಬ್ರದರ್ ಮಗಳು ಅವಳು ಬೈತಾ ಇರ್ತಾಳೆ, ಅಂತ ನೀವು ಹೋಗಿ ಬಾರಿ ಅಂತೆಲ್ಲ ಹೇಳ್ಕೊಡ್ಬೇಡಿ ನೀವು. ನನ್ನ ಮಗನಿಗೆ ಅಕ್ಕ ಅಂತ ಕರಿ ನನ್ನ ಅಂತ ಹೇಳ್ಕೊಡ್ತಿರ್ತಾಳು ಅವಳು. ಅವನು ಪಾಪ ಶೋನು ಅಕ್ಕ, ಆದಿ ಅಣ್ಣ ಅಂತಲ್ಲ. ಅಲ್ಲ, ಆತ್ಮೀಯತೆ ಇತ್ತು ಅನ್ಸುತ್ತೆ. ನನ್ನ ಅಫ್ಕೋರ್ಸ್ ನಮ್ಮಲ್ಲಿ ಯಾರಿಗೂ ಗರ್ವ ಅಥವಾ ಜಂಬದಿಂದ ದರ್ಪದಿಂದ ಯಾರನ್ನೂ ಕರಿತಿರ್ಲಿಲ್ಲ. ಸೊ ನಮ್ಮನೆ ಹಂಗೆ ಅಂದ್ರೆ ಎಲ್ಲಾನು ಹೋಗೋ ಬಾರ ಅಂದ್ರು ಅದರಲ್ಲೂ ಪ್ರೀತಿ, ಅದರಲ್ಲೂ ಮರ್ಯಾದೆ, ಅದು ಗೌರವನೇ. ಈಗ ನಮ್ಮ ಏನಣ್ಣ ಬಾರೋ ಅಂತೀವಿ ಅಂದ್ರೆ ಏನ್ ಅಣ್ಣ ಅಂತೀಯ ಬಾರೋ ಅಂತೀಯ, ಏನಮ್ಮ ನೀನು ಅಂತಾರೆ ಕೆಲವ್ರು. ತುಂಬಾ ಜನ ಇಲ್ಲ ಅಂತ ಅಲ್ಲ, ಅಣ್ಣ ಅಂತಿರ್ತೀಯ, ಏನೋ ಬಾರೋ ಹೋಗೋತಿಲ್ಲಮ್ಮ ಅಂತಾರೆ ಕೆಲವ್ರು. ನನಗೆ ಗೊತ್ತಿಲ್ಲ. ನನಗೆ ಬಹುಶಃ ಎಗೇನ್ ದಟ್ಸ್ ಮೈ ಫ್ಯಾಮಿಲಿ. ಮೇಡಮ್, ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ, ಸ್ವಲ್ಪ ನಗಾಡೋಣವಾ? ಪ್ಲೀಸ್. ರೈಟ್. ಈಗ ನಾನು ತಾರಾ ಅನುರಾಧ ಅವರಲ್ವಾ ನೀವು, ಹಂಗಾಗಿ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಇಂತಾನೆ ಅದಕ್ಕೆ ಉತ್ತರ ಇರುತ್ತೆ, ನೀವ್ ಹೇಳ್ಬೇಕು. ಓ ಹೌದಾ? ಸರಿ. ತಪ್ಪು ಮಾಡಂಗಿಲ್ಲ. ಕರೆಕ್ಟ್. ತಪ್ಪುನು ಅದೇ. ಕೇಳಲಾ? ರೆಡಿನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹೆಣ್ಣು ಮಕ್ಕಳು ಮದುವೆ ಆದ್ಮೇಲೆ ಇದು ಕುತ್ತಿಗೆಯಲ್ಲಿರುತ್ತೆ, ಮಾಂಗಲ್ಯ, ತಾಳಿ. ತಾಳಿ. ರೈಟ್. ಇದು ಮಾಡಿದ್ರೆ ಶಿಕ್ಷೆ, ತಪ್ಪು ಮಾಡಿದ್ರೆ. ಈ ಮನೆಗೆ ಹೋದ್ರೆ ಹೆಣ್ಣು ಮಕ್ಕಳಿಗೆ ಅಫೆಕ್ಷನ್ ಜಾಸ್ತಿ, ತವ್ರ ಮನೆ. ಸೂಪರ್. ವೀಣೆಯಲ್ಲಿ ಇದಿರುತ್ತೆ, ತಂಬೂರಿಯ ವೀಣೆಯಲ್ಲಿ ಇದಿರುತ್ತೆ, ತಂತಿ. ಇದನ್ನ ಜನ ತಿಂತಾರೆ. ಅಯ್ಯೋ, ತಿನ್ನೋ ತುಂಬಾ ಇದೆಯಲ್ಲಿ ತಾಯಿ. ಅದೇ ತಾದ ಹೇಳಿ ನೀವು. ಅಯ್ಯೋ, ಇಲ್ಲಿದೆ ಅಲ್ಲ, ಇಲ್ಲಿ ಹೊಟ್ಟೆ ಒಳಗಿದೆ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ. ತಾಲ್ ತುಂಬಾ ಇದೆ ನಂಗೆ, ತಂಬಿಟ್ಟಿದೆ. ಯಾವ ಬೇಕಾದ್ರೂ ಹೇಳ್ಬೋದು ನೀವು. ನಾನೆಲ್ಲ ಯೋಚನೆ ಮಾಡ್ತಿದ್ದೆ, ನಾನು ತಿನ್ನೋದೆಲ್ಲ ತುಂಬಾ ಚೆನ್ನಾಗಿ. ಆದ್ರೆ ಅದನ್ನ ನಾವು ನಂಬಲ್ಲ. ಇಷ್ಟು ಇಲ್ಲ, ಈಗ 1.5 ವರ್ಷದಿಂದ ಕಷ್ಟಪಟ್ಟು ಹೊಟ್ಟೆ ಕಟ್ಟಿದೀನಿ. ಹೌದಾ? ಇಲ್ಲ ಅಂದ್ರೆ ನನಗೆ. ನೆಕ್ಸ್ಟ್ ಹೋಗ್ಲಾ? ರಾಗಕ್ಕೆ ಇದು ಬೇಕು, ತಾಳ. ವಾವ್. ಇದು ಹೋಳಿಗೆಗೆ ಬೇಕು. ಹೋಳಿಗೆಗೆ ತೊಗರಿ ಬೆಳಿಬೇಕು. ಆಯ್ತು. ಇನ್ನೊಂದು, ಹೋಳಿಗೆ ಹಾಕಿರ್ತಾರೆ, ಚೂರು ಹಾಕಿ ಜಾಸ್ತಿ ಹಾಕಿ ತುಪ್ಪ. ಏನಾದ್ರೂ ತಿನ್ನೋಕೆ ಇದು ಬೇಕು. ಏನಾದ್ರೂ ತಿನ್ಬೇಕಂದ್ರೆ ನಿಮ್ಗೆ ಇದು ಬೇಕು. ತುಪ್ಪನ ಅಲ್ಲ, ಏನಾದ್ರೂ ತಿನ್ಬೇಕಾದ್ರೆ ಅಷ್ಟೇ. ಅಂಗಡಿಯಲ್ಲಿ ಮೆಷರ್ ಮಾಡಕ್ ಇದನ್ನ ಬಳಸ್ತಾರೆ, ತಕ್ಕಡಿ. ಎಸ್. ಈಗ್ಲೇ, ಇಮಿಡಿಯೇಟ್ ಅನ್ನಕ್ಕೇನಂತಾರೆ? ತಕ್ಷಣ. ಸೂಪರ್. ಹಿಂದಿನ ದಿನದ ಊಟ ತಂಗಳು. ಹಬ್ಬ. ಆಕಾಶದಲ್ಲಿ ಇದು ಕಾಣತ್ತೆ, ತಾರೆ. ನೀವೇ. ಇಲ್ಲ ಮಗಳೇ, ಇವು ಎಂತ ಬುದ್ಧಿವಂತಲೇ ನೀನು. ಇದು ಯಾರು ಮಾಡಿ? ನೀನೇ ಮಾಡಿದ? ಅಯ್ಯೋ ಮಂಗಾರಿ, ಇಷ್ಟು ಹುಡುಕಿದಾಳಲ್ಲ. ಸೋ ಸ್ವೀಟ್ ಆಫ್ ಯು. ಆದ್ರೆ ನಿಮ್ ಕನ್ನಡ ಇದೆಯಲ್ಲ, ಅದ್ಭುತವಾಗಿದೆ. ಎಲ್ಲ ಹುಡುಕಿ ಹುಡುಕಿ ತಡಕಿ ಹೇಳಿದ್ರಲ್ಲ. ಅಲ್ಲ, ನೀನು ಈ ಪ್ರಶ್ನೆಗಳಿಗೆ ನನ್ನ ಶಬಾಷ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಥ್ಯಾಂಕ್ ಯು. ಇನ್ ಪ್ರಿಪೇರ್ ಆಗೋದು ವೆರಿ ಗುಡ್. ವೆರಿ ನೈಸ್ ಮ್ಯಾಮ್. ಇನ್ನು ಬಹಳ ಮುಖ್ಯವಾಗಿ ಹಬ್ಬ ಅಂದಾಗ ಸಹಜವಾಗಿ ಇವತ್ತು ಬೆಂಗಳೂರು ನಗರ ಪ್ರದೇಶಕ್ಕೂ ಗ್ರಾಮೀಣ ಪ್ರದೇಶಕ್ಕೂ ಬಹಳ ವಿಭಿನ್ನ ಅಂತಾನೆ ಹೇಳ್ಬೋದು. ಬಟ್ ಆ ಒಂದು ವೈಬ್ರೇಷನ್ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಮಾಡ್ತಾರೋ ಇಲ್ವೋ, ಬೆಂಗಳೂರಲ್ಲಿ ಮಾತ್ರ ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಅಂದ್ರೆ
ಆ ಧಾರ್ಮಿಕತೆ ಅನ್ನೋದು ಎಂತ ಮಾಡ್ರನ್ Yes. ಲೈಫ್ ಸ್ಟೈಲ್ ಇರೋರು ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ. ಈ ನಗರ ಪ್ರದೇಶದ ಹಬ್ಬದ ಬಗ್ಗೆ ಏನ್ ಹೇಳ್ತೀರಿ? ಸರಿ, ಇಲ್ಲಿ ನಮ್ಗಳಿಗೆ ವರ್ಷ ಇಡೀ ನಾವ್ ಏನ್ರಲ್ಲೂ ಒಂದು ಬಿಸಿ ಇರ್ತೀವಮ್ಮ. ಏನೋ ನಮ್ಮ ಕೆಲಸಗಳು, ನಮ್ಮ ಇದು ನಮಗೆ ಒಂದು ಕಡೆ ಇವಾಗ ಹೆಂಗಾಗಿದೆ ಅಂತಂದ್ರೆ ತುಂಬಾ ಜನಕ್ಕೆ ತುಂಬಾ ಈಸಿಯಾಗಿ ಹೇಳೋದು, ಇವು ನಮ್ಗೆ ಟೈಮೇ ಇಲ್ಲ. ನಗರಗಳಲ್ಲಿ ಹೇಳೋದು, ಹೌದು ಹೌದು, ಅಯ್ಯೋ ನಮ್ಗೆ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಅಯ್ಯೋ ನಾನು ರೆಡಿ ಆಗೋಕ್ಕೆ ಟೈಮ್ ಇಲ್ಲ, ಅಯ್ಯೋ ನಮ್ಗೆ ಟೈಮ್ ಅನ್ನೋದು ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲೂ ಇದೇ ಟೈಮೇ, ಹೌದು ಅದೇ 24 ಗಂಟೆನೆ. ನಮಗೂ ಅದೇ 24 ಗಂಟೆನೆ. ಯಾಕೆ ನಮಗೆ ಟೈಮ್ ಇಲ್ಲ? ನಮ್ಮ ಲೈಫ್ ಸ್ಟೈಲ್ ಹಂಗಾಗೋಗಿದೆಯೋ ಅಥವಾ ನಾವು ಹಂಗಾಗೋಗಿದೀವೋ ಗೊತ್ತಿಲ್ಲ. ಸೊ ನಮ್ಗಳಿಗೆ ಏನೋ ಒಂದು ರಿಲೀಫ್ ಹುಡುಕಾಡ್ತಿರ್ತೀವಿ, ಏನೋ ಒಂದು ಸಮಥಿಂಗ್ ವಿ ಹ್ಯಾವ್ ಟು ಕಮ್ ಔಟ್ ಫ್ರಮ್ ರೆಗ್ಯುಲರ್ ನಮ್ಮ ಕೆಲಸಗಳಿಗಿಂತ, ನಾವು ರೆಗ್ಯುಲರ್ ಪ್ಯಾಟರ್ನ್ಗಿಂತ ನಾವು ಏನೋ ಒಂದು ಸ್ವಲ್ಪ ಹೊರಗಡೆ ಬರೋಣಪ್ಪ. ಇಷ್ಟೊಂದು ರೆಸಾರ್ಟ್ಗಳು, ಇಷ್ಟೊಂದು ಇದಾಗದ ಕಾರಣನೂ ಅದೇನೆ. ಹೌದು, ಎಲ್ಲಾರು ಏನೋ ಅವರ ನೆಮ್ಮದಿಯನ್ನ ಎಲ್ಲೋ ಹುಡುಕ್ತಾ ಇದ್ದಾರೆ, ಎಲ್ಲೋ ಅಲ್ಲ ಬರ ಅಲ್ಲಿ ಹೊಟ್ಟೋಗೋಣ ಬಾ, ರಜತ್ ಕಾಲ ಹೊಟ್ಟೋಗೋಣ, ಅಲ್ಲೆಲ್ಲೋ ನೆಮ್ಮದಿ, ಅಲ್ಲೇನೋ ಹೊಗೆ ಇಲ್ವಂತೆ, ಅಲ್ಲೇನೋ ಸೌಂಡ್ ಇಲ್ವಂತೆ, ಆ ಥರ ಹುಡುಕ್ಕೊಡು. ಯಾಕೆಂದ್ರೆ ಆ ಹುಡುಕಾಟದಲ್ಲೇ ಇದ್ದೀವಿ ನಾವು. ಸೊ ನಮ್ಮಲ್ಲಿ ನಮ್ಮ ಇನ್ನರ್ ಪೀಸ್ ಅನ್ನೋದು ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿದೆ. ಅದನ್ನ ನಾವು ಹುಡುಕೋದು ಬಿಟ್ಬಿಟ್ಟಿದೀವಿ ನಗರ. ಸೊ ನಗರ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಎಸ್ ಒಂದು ಹಬ್ಬ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ, ತುಂಬಾ ಚೆನ್ನಾಗಿ ಅಲಂಕಾರ ದೇವಸ್ಥಾನಗಳು ಮಾಡ್ತೀವಿ. ಅಟ್ಲೀಸ್ಟ್ ಅಲ್ಲಾದ್ರೂ ನಮ್ಮ ತನವನ್ನಾದ್ರೂ ನಾವು ಒಂಥರ ಇಟ್ಕೊಂಡಿದೀವಲ್ಲ, ಅದಕ್ಕೆ ಸಂತೋಷ ಅನ್ಸುತ್ತೆ. ಹೌದು. ಹಳ್ಳಿಗಳೇನಾಗುತ್ತೆ ಅಂದ್ರೆ, ಅವರು ಒಂದು ರೀತಿಯಾದ ನೆಮ್ಮದಿಯಾದ ಜೀವನ. ಅವರು ಹಬ್ಬವನ್ನು ಕೂಡ ಆಡಂಬರವಾಗಿ ಏನು ಮಾಡೋದಿಲ್ಲ, ಬಟ್ ಅರ್ಥಪೂರ್ಣವಾಗಿ ಮಾಡ್ತಾರೆ. ಅದು ಏನ್ ಮೀನ್ ಮಾಡ್ಬೇಕು, ನೀನೊಂದು ಗಮನಿಸಕಂದ, ಒಂದೊಂದು ಹಬ್ಬಕ್ಕೂ ಆಯಾ ಸೀಸನ್ ಫುಡ್ಗಳನ್ನೇ ತಿಂತೀವಿ ನಾವು. ಅದ್ಭುತ ಅಲ್ವಾ? ಇವಾಗ ಎಳ್ಳು ಬೆಲ್ಲನೇ ತಿಂತೀವಿ. ಯಾಕೆ? ಈ ಚಳಿಯಲ್ಲಿ ಎಳ್ಳನ್ನು ತಿಂದ್ರೆ ಆ ಎಳ್ಳಿನ ಎಣ್ಣೆ ಇದೆಯಲ್ಲ, ಆ ನಮ್ದು ಚರ್ಮ ಒಡೆದಿರೋದಕ್ಕೆಲ್ಲ ಹೋಗ್ತದೆ. ಬೆಲ್ಲ ತಿಂದ್ರೆ ನಮ್ಗೆ ಅದಕ್ಕೊಂದು ಹುರುಪು ಬರ್ತದೆ. ಒಂದು ಸೊ ನಮ್ಮ ಕಡಲೆಕಾಯಿ ಬೀಜ ಅದು ಎಣ್ಣೆ ಇರ್ತದೆ, ಎಣ್ಣೆ ಅದರಲ್ಲಿ ಒಣ ಕೊಬ್ಬರಿ ಅದರಲ್ಲೂ ಎಣ್ಣೆ ಇರುತ್ತೆ. ಎಣ್ಣೆ ಪದಾರ್ಥಗಳನ್ನೇ ನಾವು ತಿನ್ನೋದ್ರಿಂದ ನಮ್ಮ ಒಡೆದಿರೋ ಚರ್ಮ ಎಲ್ಲಾನು ಇನ್ನು ಕಾಂತಿಯುತವಾಗಿ ಬರ್ತದೆ. ಸೊ ನಮ್ಮ ಒಂದೊಂದು ಹಬ್ಬಕ್ಕೂ ಸಾಂಪ್ರದಾಯಿಕವಾದ ಹಿರಿಯರು ಯಾಕೆ ಮಾಡಿರ್ತಾರೆ ಅಂದ್ರೆ, ನಾವೇನ್ ಮಾಡ್ತೀವಿ ಗೊತ್ತಾ, ಇವಾಗ ಮನೆಗಳಲ್ಲಿ ಗೊತ್ತಿಲ್ಲ, ನಾನಂತೂ ಸೋಂಬೇರಿ ಆಗಿರೋದ್ರಿಂದ ಹೇಳ್ತೀನಿ, ಜಾಮೂನ್ ಪೌಡರ್ ತಂದ್ಬಿಡೋದು, ಎಲ್ಲ ಹಬ್ಬಕ್ಕೂ ಜಾಮೂನ್ ಮಾಡ್ಬಿಡೋದು. ಎಲ್ಲ ಹಬ್ಬಕ್ಕೂ ಸಂಬಂಧವೇ ಇಲ್ಲ ಜಾಮೂನ್ಗೂ ಹಬ್ಬಕ್ಕೂ. ಅದಕ್ಕೆ ನಿಮ್ಗೆ ಹೋಳಿಗೆಗೆ ಇಮಿಡಿಯೇಟ್ ಆಗಿ ಬರ್ಲಿಲ್ಲ. ಹೋಳಿಗೆ ಅಲ್ಲ, ಹೋಳಿಗೆ ಮಾಡ್ಲಿಕ್ಕೆ ಬರಲ್ಲ ನನಗೆ. ಹೂರ್ಣ ಮಾಡ್ತೀನಿ, ಇದನ್ನ ಕಲಿಸ್ತೀನಿ, ಅದು ತಟ್ಟಿರ್ಲಿಕ್ಕೆ ಬರಲ್ಲ. ಸೊ ಯಾರೋ ದೊಡ್ಡವರೇ ಬೇಕು ನನಗೆ. ಆಮೇಲೆ ಕಜ್ಜಾಯ ಇವತ್ತಿಗೂ ಮಾಡಕ್ ಬರಲ್ಲ. ನಮ್ಮ ಅತ್ತಿಗೇನೆ ಪಾಪ ಇಲ್ಲ, ಅವಳೇ ಕಲ್ಸ್ಕೊಡ್ತಾಳೆ, ಅವಳೇ ಹೂರ್ಣ ಎಲ್ಲ ಕೊಟ್ರೆ ಅದನ್ನ ನಾವು ದೀಪಾವಳಿ ಹಬ್ಬದ ದಿನ ಸುಟ್ಕೊಳ್ತೀನಿ. ಅಂದ್ರೆ ಕೆಲವು ತಿಂಡಿಗಳು ನನ್ಗೆ ಈಗಲೂ ಮಾಡಕ್ ಬರೋದಿಲ್ಲ. ಅಫ್ಕೋರ್ಸ್ ನನ್ಗೆ ಏನಾಯ್ತು, ನಾನು ಸಣ್ಣ ವಯಸ್ಸಲ್ಲೇ ನಾನು ಸಿನಿಮಾಗೆ ಬಂದಿರೋದ್ರಿಂದ ನನ್ಗೆ ಅಡಿಗೆ ಮನೆ ಪರಿಚಯವೇ ಜಾಸ್ತಿ ಇಲ್ಲ. ಸೊ ಆಮೇಲೆ 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 ನಮ್ಮ ತಾಯಿನೂ ಬೇರೆ ಹಂಗೆ ನಮ್ಮನ್ನ ಮೊದ್ಲಿಂದಾನು ಒಂಥರ ಅಡುಗೆ ಮನೆಗೆ ಪರವಾಗಿಲ್ಲ ಓದ್ಕೋಗೋ, ನಾನು ಮಾಡ್ತೀನಿ ಒಂಥರ. ಕೊನೆವರೆಗೂ ನನ್ನ ತಾಯಿ ಗಟ್ಟಿಯಾಗಿರೋವರೆಗೂ ಪಾಪ ಅಡುಗೆ ಮಾಡ್ತಿದ್ರು. ನಂಗೆ ನಮ್ಮ ತಾಯಿ ಮಾಡೋ ರಸನ್ನ ಇಷ್ಟ, ಚಿತ್ರಾನ್ನ ಇಷ್ಟ, ಈ ಥರದ್ದೆಲ್ಲ ನಾನು ಬೈಸಿ ಮಾಡಿಸ್ಕೊಳ್ಳವೆ ಅವ್ರಿಗೆ. ಸೊ ಅಡುಗೆ ಮನೆ ಪರಿಚಯ ತುಂಬಾ ತುಂಬಾ ಕಮ್ಮಿ ನನಗೆ. ಸೊ ಹಂಗಾಗಿ ಬಟ್ ಆಮೇಲೆ ಅನ್ಕೊಂಡಿದ್ದು, ಯಾಕೆ ಒಬ್ಬಟ್ಟೆ ಮಾಡಬೇಕು ಈ ದಿನ, ಯಾಕೆ ಕರ್ಜಿಕಾಯೇ ಮಾಡಬೇಕು ಗಣೇಶನಿಗೆ, ಯಾಕೆ ನಾವು ಕಜ್ಜಾಯನೇ ಮಾಡಬೇಕು ದೀಪಾವಳಿಗೆ, ಎಲ್ಲದಕ್ಕೂ ಅರ್ಥ ಇದೆ, ಎಲ್ಲದಕ್ಕೂ ಸೈಂಟಿಫಿಕ್ ಅರ್ಥಗಳಿದೆ. ಈಗ ಮನೇಲೂ ಹಂಗೆ ಆಗ್ಬೋದು. ನಿಮ್ಮ ಮಗ ಕೃಷ್ಣ ನಿಂತ್ಕೊಂಡು ಏನಾದ್ರು ನೀರ್ ಕುಡಿತಿದ್ರೆ ಇಲ್ಲ ಕೂತ್ಕೊಂಡು ಅಂತ ಹೇಳ್ಬೋದು ನೀವು. ನಿಮಗ್ ಕೇಳಲ್ವಾ ಇದ್ರ ಹಿಂದಿನ ಸೈಂಟಿಫಿಕ್ ರೀಸನ್ ನಂಗೆ ಹೇಳು, ನಾನು ಆಮೇಲೆ ಮಾಡ್ತೀನಿ? ಇಲ್ಲ ಪಾಪ ಅದೆಲ್ಲ ಕೇಳಲ್ಲ. ಏನಪ್ಪ ಕೇಳಿಲ್ಲ ಅಂದ್ರೆ ನಿಮ್ಗೆ ಈಗ ಹಬ್ಬ ಹರಿದಿನ ಈಗ ನಮಗಾದ್ರೂ ಅರ್ಥ ಆಗ್ತಿದೆ, ನೀವು ಹೇಳೋದು ಕನ್ವಿನ್ಸ್ ಆಗುತ್ತೆ ಅಥವಾ ಒಂದಷ್ಟು ಜನರೇಷನ್ಗೆ ಅರ್ಥ ಆಗುತ್ತೆ. ಬಟ್ ಇವತ್ತಿನ ಜನರೇಷನ್ ಹೆಂಗಿದೆ ಅಂದ್ರೆ ಮ್ಯಾಮ್, ಅದ್ರಲ್ಲಿ ಒಂದು ಸೈಂಟಿಫಿಕ್ ರೀಸನ್ ನಾವು ಹೇಳ್ಬೇಕು. ಆ ವೈಚಾರಿಕತೆಯನ್ನ ಅರ್ಥ ಮಾಡಿಸಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ. ಅಲ್ಲಿನ ಸೈನ್ಸ್ ನಾವು ಹೇಳಲಿಲ್ಲ ಅಂದ್ರೆ ಅಕ್ಸೆಪ್ಟು ಮಾಡಲ್ವಲ್ಲ. ಸೊ ಹಾಗಾಗಿ ನಾವು ಅದನ್ನ ಇನ್ನೂ ಅರ್ಥಪೂರ್ಣವಾಗಿ ಹೇಳಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೆಲ್ಲ ದೊಡ್ಡವ್ರಿಗೆ ಕೇಳಿದ್ರೆ ಹೇಳಿದ್ ಮಾಡು ಅನ್ನೋರು, ಈಗ ನಾವು ಅದನ್ನ ಅರ್ಥ ಮಾಡಿಸಿದ್ರೆ ಇನ್ನೂ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಅನ್ಸಲ್ವಾ? ಸರಿ, ಅದೇ ಇರ್ಬೋದು. ಅದೇ ಇನ್ನು ವಿರೋಧಿಸುವಂತ ವಯಸ್ಸು ಬಂದಿಲ್ಲ, ಅವನಿಗೆ ಗೊತ್ತಿಲ್ಲ. ನಮ್ಮನೆ ಅದೇ ಅನ್ಕೊಳ್ತಿದ್ದೆ, ನಮ್ಮನೆ ನಮ್ಮ ತಾತ ಎಲ್ಲ ಇದ್ದಾಗ ನಮ್ಮನೇಲಿ ಅಫ್ಕೋರ್ಸ್ ಡೈನಿಂಗ್ ಟೇಬಲ್ ಅಂತ ಏನ್ ಇರ್ಲಿಲ್ಲ. ಅದೇ ಅಡುಗೆಗಳನ್ನ ಇಟ್ಕೊಳಕ್ ಒಂದು ಟೇಬಲ್ ಇತ್ತು ಅಷ್ಟೇ. ಎಲ್ಲ ಮಾಡಿದ ಅಡುಗೆಗಳನ್ನ ತಂದಿಡೋದು. ನಮ್ಗೆಲ್ರಿಗೂ ಹೆಂಗಿತ್ತು ಅಂತಂದ್ರೆ, ನಾವೆಲ್ಲರೂ ಮನೆ ಮೇಲೆ ಕೂತ್ಕೊಂಡು, ನಮಗೆ ಇಲ್ಲಿ ಇನ್ನೊಂದು ಮನೆ ಇತ್ತು, ಒಂದಡಿಯ ಮನೆ, ಕಾಲಿರೋ ಮನೆ, ಅದ್ರ ಮೇಲೆ ತಟ್ಟೆ ಇಟ್ಕೊಳ್ತಿದ್ವಿ. ನಾವು ಕೂತ್ಕೊಳಕ್ ಮನೆ ಇಡ್ತಿದ್ವಿ. ಎಲ್ಲವೂ ಅಲ್ಲೇ ಎಲ್ಲ ಊಟ ಹಂಗ್ ಮಾಡ್ತಿದ್ವಿ. ನಮ್ಮ ತಂದೆಯವ್ರ ಕಾಲಕ್ಕೆ ಅಫ್ಕೋರ್ಸ್ ಡೈನಿಂಗ್ ಟೇಬಲ್ ಬಂದಿತ್ತು. ಬಂದ್ರು ಕೂಡ ನಮ್ಮ ತಂದೆ ನಾವು ಕಮ್ಮಿನೇ ನಾವು ಕೂತ್ಕೊಳ್ತಾ ಇದ್ದಿದ್ದು.
ಮನೆ ಕೂತ್ಕೊಳ್ತಿದ್ದ ಮನೆ ಮುಂದೆ ಬಂತು, ಕಾಲಿರೋ ಮನೆ ಅಲ್ಲ. ನಾವು ಕೂತ್ಕೊಳ್ತಿದ್ ಮನೆ ಮೇಲೆ ತಟ್ಟೆ ಬಂತು, ನಾವು ಕೂತ್ಕೊಳ್ತಿದ್ ಚಾಪೆ ಮೇಲೆ ಕೂತ್ಕೊಳ್ತಿದ್ವಿ. ಕೂತ್ಕೊಂಡು ಹಂಗೆ ಬಟ್ ನಮ್ಮ ತಂದೆ ಒಂದು ಅಭ್ಯಾಸ ಮಾಡಿದ್ರು, ಏನು ಅಂದ್ರೆ ರಾತ್ರಿ ಊಟ ಮಾತ್ರ ಇಡೀ ಮನೆಯವ್ರು ಎಲ್ಲರೂ ಸೇರೆ ಮಾಡ್ಬೇಕು. ಆಮೇಲೆ ಏನ್ ನಡೀತು ಬೆಳಗಿಂದ ಎಲ್ರೂ ಹೇಳ್ಬೇಕಿತ್ತು ಊಟ ಟೈಮಲ್ಲಿ. ಅಂದ್ರೆ ಒಂದೊಂಥರ ಈಗ ಚರ್ಚ್ಗಳಲ್ಲಿ ನಾನು ಮೊನ್ನೆ ಇದನ್ನ ಏನು ಫಾದರ್ ಒಂದು ಬಾಕ್ಸಲ್ಲಿ ಕೂತ್ಕೊಂಡು ಯಾರೋ ಬಂದು ಏನೋ ಹೇಳ್ತಾ ಇದ್ದೆ, ಅದನ್ನ ನೋಡಿದೆ. ನಾನು ಅನ್ಕೊಂಡೆ ನಮ್ಮಪ್ಪ ಯಾಗೋ ಮಾಡ್ತಾ ಇದ್ರಲ್ಲ ಇದನ್ನ. ಏನಂದ್ರೆ ಬೆಳಗಿಂದ ಏನಾಯ್ತು, ಸ್ಕೂಲಲ್ಲಿ ಏನಾಯ್ತು, ಟೀಚರ್ ಯಾರು ಬೈದ್ರು, ಯಾರು ಇದ್ ಮಾಡಿದ್ರು, ಅಥವಾ ನಾನೇನೋ ಒಂದು ತಪ್ಪು ಮಾಡಿದ್ದು, ಅಥವಾ ನಾನೇನೋ ಸರಿ ಮಾಡಿದ್ದು, ಹೊಗಳಿರೋದು ಯಾರಾದ್ರು. ಆಮೇಲೆ ನಾನ್ ಬೇರೆ ಸಿನಿಮಾಗೆ ಬಂದ್ಮೇಲೆ ಕೂಡ ಸರಿ ನಾನು ಸಿನಿಮಾದಲ್ಲೇ ಗುಡ್ ಅಂದ್ರು ಡೈರೆಕ್ಟ್ರು, ಅಥವಾ ಇವ್ರ ಹೆಂಗಂದ್ರು, ನಾವ್ ಇವ್ರ ಜೊತೆಲಿ ಹೋಗ್ತಿರ್ಬೇಕಾದ್ರೆ ಹಿಂಗ್ ಮಾತು ಎಲ್ಲವೂ ಹೇಳ್ಬೇಕಿತ್ತು. ವರದಿ ನಮ್ಮ ತಂದೆಗೆಲ್ಲ ವರದಿ ಹೇಳ್ಬೇಕಿತ್ತು. ನಮ್ಮ ತಂದೆ ನಮ್ಮ ತಾತ ಎಲ್ಲ ದೊಡ್ಡವರೆಲ್ಲ ಹೋಗಿದ ತಕ್ಷಣ ನನ್ನ ಸಿನಿಮಾದ ಏನ್ ಆಕ್ಟ್ ಮಾಡಿದೆ ಅಂತ ಬೇರೆ ಆಕ್ಟ್ ಮಾಡಿ ತೋರಿಸ್ಬೇಕಿತ್ತು ನನ್ನ ಕಸಿನ್ಸ್ಗೆಲ್ಲ. ಅವ್ರು ರಿಯಾಕ್ಟ್ ಮಾಡಿಸ್ಬಿಡಿ ಏನ್ ಮಾಡಿದೆ ಅಂತ. ನನ್ನ ಕಸಿನ್ಸ್ಗೆಲ್ಲರಿಗೂ ಅವ್ರಿಗೆಲ್ಲರಿಗೂ ಒಂದು ಆಶ್ಚರ್ಯ ಇತ್ತು. ಅಲ್ಲ ಕಣೆ, ಸಿನಿಮಾದಲ್ಲಿ ನಿಜವಾಗ್ಲೂ ಮುಟ್ತಾರಾ, ನಿನ್ ಕೈಯೆಲ್ಲ ಇಟ್ಬಿಡ್ತಾರ? ನಾನು ಇಲ್ಲ ಕಡೆ ಟ್ರಿಕ್ ಅಂತ ಸುಳ್ಳು ಹೇಳ್ತಿದ್ದೆ ಅಂತ ಇವತ್ತು ಎಲ್ರಿಗೂ ಗೊತ್ತಾಯ್ತು. ಅಲ್ಲ ನಿಜ ಹೇಳ್ತಿದ್ದೆ, ಬಟ್ ಅವ್ರಿಗೆ ಅವಾಗೆಲ್ಲ ಮುಟ್ತಾರ, ಕೈಯೆಲ್ಲ ಇಟ್ಕೊಳ್ತಾರ, ತಪ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ ಅಷ್ಟೊತ್ತರಲ್ಲ, ಅದೆಲ್ಲ ನಿಜವಲ್ಲ. ಇಲ್ಲ ಕಣೋ, ಅದೆಲ್ಲ ಕ್ಯಾಮ್ರಾ ಟ್ರಿಕ್ ಅದೇನೋ ಅವ್ರಿಗೆ ಅವಾಗ ಹೇಳ್ತಿದ್ದೆ. ಬಟ್ ಅದಾದ್ಮೇಲೆ ನಾವು ದೊಡ್ಡವರಾದಾಗ ಇವಾಗಲೂ ಸೇರ್ತೀವಲ್ಲ ಹಬ್ಬಕ್ಕೆ, ಇವಳು ಏನ್ ಸುಳ್ಳು ಹೇಳ್ತಿದ್ಲು ಅಂದ್ರೆ ಕ್ಯಾಮ್ರಾ ಟ್ರಿಕ್ ಅಂತ ಇದತ್ತೆ ಏನೇನೋ ಹೇಳ್ತಿದ್ಲು. ಅದೇ ಎಲ್ಲೋ ಒಂಥರ ಅವಾಗ ನಮಗ್ ಭಯ ಇತ್ತು. ನಮ್ ಕಸಿನ್ಗಳೆಲ್ಲ ಏನ್ ತಿಳ್ಕೊಳ್ತಾರ, ಯಾರು ಸಿನಿಮಾದವರು ಅಲ್ಲಿ ನೋಡಿ, ಸಾತ್ವಿಕ ಭಯ ಇತ್ತು. ಹೌದೌದು, ಖಂಡಿತ ಆಯ್ತು. ಅಯ್ಯೋ, ನಾವು ಎಷ್ಟೋ ಸಿನಿಮಾಗಳಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡ್ತಿರ್ಲಿಲ್ಲ, ಹೊರಗಡೆ ಡ್ಯಾನ್ಸ್ ಮಾಡ್ಸೋರು ನಮ್ಮನ್ನ. ನಮ್ಗೆ ಯಾರು ಸ್ವಿಮ್ಮಿಂಗ್ ಇಷ್ಟೇ ಡ್ರೆಸ್ ಹಾಕೊಂಡು ಹೆಂಗಪ್ಪ ಡ್ಯಾನ್ಸ್ ಮಾಡ್ತಿದ್ವಲ್ಲ ನಾವು. ನಮಗ್ ಹೆಂಗಿರುತ್ತೆ ಗೊತ್ತಾ ಮ್ಯಾಮ್, ನಿಮ್ಮನ್ನೆಲ್ಲ ನಾವು ಚಿಕ್ಕದ್ರಿಂದ ನೋಡ್ಕೊ ಬಂದಿರೋದ್ರಿಂದ ಬೋಲ್ಡ್ ಆಗಿರ್ತಾರೆ, ಅವ್ರಿಗೆ ಆ ಹೆಸಿಟೇಷನ್ ಇರಲ್ಲ. ಅಲ್ಲ, ಬೋಲ್ಡ್ ಆಗಿದ್ದವ್ರು ಇದ್ರಮ್ಮ, ತುಂಬಾ ಬೋಲ್ಡ್ ಆಗಿ. ಆವಾಗ ನನ್ನ ಕಾಲಘಟ್ಟದಲ್ಲಿ ಕೂಡ ತುಂಬಾ ಜನ ಬೋಲ್ಡ್ ಆಗೇ ಇದ್ರು. ಮಾಲಾಶ್ರೀ ಅವರಾಗ್ಲಿ, ತುಂಬಾ ಜನ ಅವರೆಲ್ಲ ದೇವರ ಇಲ್ಲ ಸ್ವಿಮ್ಮಿಂಗ್. ನಾನು ಯಾವಾಗ್ಲೂ ನನ್ಗೆ ದೊಡ್ಡ ಯಕ್ಷ ಪ್ರಶ್ನೆ ಎಲ್ಲಾ ಡೈರೆಕ್ಟರ್ಗೂ ಕೇಳಿವೆ, ಸರ್ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕೊಂಡು ಪೂಲಲ್ಲಿ ತಾನೇ ಸರ್ ಡ್ಯಾನ್ಸ್ ಮಾಡ್ಬೇಕು, ಯಾಕೆ ಸರ್ ಹೊರಗಡೆ ಬಂದ್ಕೊಂಡು ಟವಲ್ ಆದ್ರೂ ಸುತ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಸರ್, ಏನೋ ಒಂದು ನ್ಯಾಚುರಲ್ ಆಗಿ. ಪರವಾಗಿಲ್ಲ ಬಿಡಮ್ಮ ಏನೋ ಅನ್ನೋರು ಪಾಪ. ಸೊ ಆಮೇಲೆ ಒಂದು ಆಪರೇಷನ್ ಅಂತ ಒಂದು ಸಿನಿಮಾದಲ್ಲಿ ಅದ್ರಲ್ಲಿ ನಂಗೆ ಐಟಮ್ ಡ್ಯಾನ್ಸ್ ಅಂತಾನೆ ಗೊತ್ತಿರ್ಲಿಲ್ಲ. ನಂಗೆ ನನಗೆ ಆವಾಗ ಒಂದು ದಿನಕ್ಕೆ ಒಂದು 5 ಸಿನಿಮಾ 6 ಸಿನಿಮಾ ಮಾಡುವಾಗ ಬಂದ್ವಿ. ಸೂರಪ್ಪ ಬಾಬು ಪ್ರೊಡ್ಯೂಸರ್, ಅದಕ್ಕೆ ಸೂರಪ್ಪ ಬಾಬು ಮತ್ತೆ ಯಾರು ಗೌಡ್ರು ಅಂತ ಅವರ ಇಬ್ರು ಪಾರ್ಟ್ನರ್ಗಳು, ಉಪ್ಪಿ ಸರ್ ಅವರ ನಿರ್ದೇಶನ, ಅಂಬರೀಷ್ ಅಣ್ಣ. ನೋಡ್ತೀನಿ ನಂಗೆ ಐಟಮ್, ಇವ್ ನನ್ನ ಡ್ಯಾನ್ಸೇ ಮಾಡಿಲ್ವಲ್ಲ ಅಂತ ನನ್ಗೆ ಒಂಥರ ಕಣ್ಣೀರು ಹಾಕೊಂಡೆ, ಸಾರ್ ಮಾಡಿದ್ರೆ ನಾನೆಲ್ಲ ಬೈತಾರೆ ಪಾಪ. ತುಂಬ ಚೆನ್ನಾಗಿತ್ತು ಅದು, ಆ ಥರ ಡ್ಯಾನ್ಸ್. ಪಾಪ ಉಡುಪಿ ಜಯರಾಮ್ ಅವ್ರು ಡ್ಯಾನ್ಸ್ ಮಾಸ್ಟರ್ ಇದ್ರು, ಭಾಳ ಚೆನ್ನಾಗೇ ತೆಗೆದ್ರು, ಕೆಟ್ಟದಾಗ ಏನು ತೆಗಿಲಿಲ್ಲ. ಬಟ್ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ನಾವು ಕೆಲವು ಪಾತ್ರಗಳನ್ನ ಮಾಡಿರ್ತೀನಿ. ನಾನು ಇವಾಗಲೂ ನೋಡಿದಾಗ್ಲೂ ಒಂಥರ ಏನೋ ಒಂಥರ ಭಯ ಥರ ಆಗುತ್ತೆ. ಬಟ್ ಆ ಟೈಮಲ್ಲಿ ಅವಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದು ಉಂಟು. ನಿಮ್ಗೆ ಆ ಟೈಮಲ್ಲೆಲ್ಲ ಈ ಸ್ಕ್ರಿಪ್ಟ್ಗಳು ಈಗ ನೋಡಿದ್ದೀನಿ, 5-6 ಸಿನಿಮಾ ಅಂತ ಹೇಳಿದ್ರೆ ಕೆಲಸ ಅಂತ ಮಾಡ್ತಿದ್ರ, ಅಥವಾ ಪ್ರತಿಯೊಂದನ್ನು ಕೂಡ ಸ್ಕ್ರೂಟಿನಿ ಮಾಡಿ ಹುಡುಕಿ ಇದು ಹೌದಾ ಅಲ್ವಾ, ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ, ನಮ್ಗೆ ಏನಾಗಿತ್ತು ಗೊತ್ತಾಕಂದ, ನಾನು ಬರೋ ಅಷ್ಟರಲ್ಲಿ ನಂಗೆ ಅವಾಗೆಲ್ಲ ಅಗ್ರಿಮೆಂಟ್ಗಳೊಂದು ಮಸ್ಟ್ ಅಂಡ್ ಶುಡ್ ಇತ್ತು ಎಲ್ಲಾ ಸಿನಿಮಾದಲ್ಲೂ ಸೈನ್. ಸೊ ನಾನು ಸೈನ್ ಮಾಡೋ ಅಷ್ಟು ವಯಸ್ಸಿರ್ಲಿಲ್ಲ. ಸೊ ನಮ್ಮ ದೊಡ್ಡಮ್ಮ ನೋಡ್ಕೊಡೋರು ನನಗೆ. ನಮ್ಮ ದೊಡ್ಡಮ್ಮ ಒಪ್ಕೊಂಡ್ಬಿಡೋರು, ಬಂದ್ ಸಿನಿಮಾಗಳನ್ನೆಲ್ಲ ಸೈನ್ ಮಾಡಿ ಒಪ್ಕೊಂಡ್ಬಿಡೋರು. ಕತೆ ಹೇಳೋ ಅಂತ ಅಂದ್ರೆ ನಾವು ಮಾಡ್ತಿದ್ದ ಪಾತ್ರ ಭಾಳ ಸಣ್ಣ ಸಣ್ಣ ಪಾತ್ರ. ಸೊ ಆ ಪಾತ್ರಗಳಿಗೆ ಕತೆ ಎಲ್ಲ ಹೇಳಿ ನಮ್ಗೆ ಒಪ್ಪಿಸ್ತಿರ್ಲಿಲ್ಲ. ಏನೋ ಒಂದು ಪಾತ್ರ, ಹೀರೋ ತಂಗಿ ಪಾತ್ರ, ಹೀರೋ ಅಮ್ಮ ಮಗಳ ಪಾತ್ರ, ಇನ್ಯಾರಿಗೋ ಹೀರೋಯಿನ್ ಫ್ರೆಂಡ್ ಪಾತ್ರ, ಇದೇನೋ ಹೇಳ್ಬಿಡೋರು ಅಷ್ಟೇ ಜನರಲ್ ಆಗಿ. ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಆ ಸೀನ್ಗಳು ಅದೆಲ್ಲ ಗೊತ್ತಾಗ್ತಿದ್ದು ನನಗೆ. ಅಲ್ಲ ಈ ಬೇಡಪ್ಪ ಅಂತ ಅನ್ಸಿದ್ಯಾ, ಇದು ಬೇಕಾಗಿರ್ಲಿಲ್ಲ, ಇದು ಒಪ್ಕೋಬಾರ್ದಿತ್ತು, ಈ ತರದ? ಅಯ್ಯೋ, ಆ ಥರ ತುಂಬಾ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಅಲ್ಲಿ ಸೆಟ್ಟಿಗೆ ಹೋದ್ಮೇಲೆ ಅಯ್ಯೋ ಇದು ಬೇಕಿತ್ತಾ, ಅಯ್ಯೋ ಇದು ಎಂತ ಕ್ಯಾರೆಕ್ಟರ್. ನಮ್ಮ ದೊಡ್ಡಮ್ಮನಿಗೆಲ್ಲ ನಾನು ಅಮ್ಮ ಬೈದಿದ್ದೀನಿ, ಅಮ್ಮ ಏನಕ್ಕಮ್ಮ ಒಪ್ಕೊಂಡೆ, ಇದೆಲ್ಲ ಚೆನ್ನಾಗಿಲ್ಲ ಕ್ಯಾರೆಕ್ಟರ್ ಇದು ಅಂತ. ಸೊ ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಅವ್ರಿಗೂ ಕತೆ ಹೇಳ್ತಿರ್ಲಿಲ್ಲ. ಸೊ ಆ ಥರದ ತಪ್ಪುಗಳು ತುಂಬಾ ನಡೆದವೆ ನನ್ನ ಕೆರಿಯರಲ್ಲಿ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ತುಂಬಾ ಜನ ಆತರ ಪಾತ್ರಗಳು ಮಾಡೇ ಇರಲ್ಲ. ನಾನು ಮಾಡಿದ್ದೀನಪ್ಪ, ಅದೆಲ್ಲ ಮಾಡಿದ್ದೀನಪ್ಪ, ನಾನು ಅದನ್ನು ಮಾಡಿದ್ದೀನಿ ನಾನು. ಸೂಪರ್. ಸೊ ಇಟ್ಸ್ ಪಾತ್ರ ಅಷ್ಟೇ. ಅಫ್ಕೋರ್ಸ್ ಐ ವಾಸ್ ಲಿಟ್ರಲಿ ಪ್ರೊಟೆಕ್ಟೆಡ್. ನಮ್ಮ ದೊಡ್ಡಮ್ಮ ಬರೋಕ್ಕಾಗಿಲ್ಲ ಅಂದ್ರೆ ನನ್ನ ತಾಯಿ ಇದ್ರು ನನ್ನ ಜೊತೆ ಸೆಟ್ಟಲ್ಲಿ ಇರೋರು. ಆಮೇಲೆ ನನ್ನ ಜೊತೆ ಬೆಳೆದು ಬಂದ ಎಲ್ಲ ಕಲಾವಿದರಿಗೂ ಗೊತ್ತು. ಸೊ ಸೆಟ್ಟಲ್ಲಿ ನಾನು ಒಬ್ಳೆ ಯಾವತ್ತೂ ಎಂದಿಗೂ ನಾನು ಸೆಟ್ಟಿಗೆ ಹೋಗೇ ಇಲ್ಲ, ಒಬ್ಳೆ. ಇವಾಗ ನನ್ಗೆ ಬಹಳ ಹೆಣ್ಮಕ್ಳ ಬಗ್ಗೆ ಒಂಥರ ಖುಷಿ ಅನ್ಸುತ್ತೆ. ದೇ ಆರ್ ಆಲ್ ಸೋ ಇಂಡಿವಿಜುವಲ್, ದೇ ಆರ್ ಆಲ್ ಸೋ ಇಂಡಿಪೆಂಡೆಂಟ್. ಒಬ್ಬೊಬ್ಬರೇ ಹೆಣ್ಮಕ್ಳು ಔಟ್ಡೋರ್ ಶೂಟಿಂಗ್. ನನಗೆ ಇವತ್ತಿಗೂ ಔಟ್ಡೋರ್ಗೆ 4-5 ಜನ ಇರಬೇಕು.
ನನಗೆ ಯಾರಾದ್ರೂ ಮಾತಾಡೋಕಿರ್ಬೇಕು. ಆಮೇಲೆ ನನಗೆ ಈ ಪಾಯಿಂಟ್ ಒಪ್ಕೋತೀನಿ. ಅಲ್ಲ, ಯಾರಾದ್ರೂ ಇರಬೇಕು. ಹೌದು. ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಮೋಸ್ಟ್ಲಿ ಬಾತ್ರೂಮ್ ಟಾಯ್ಲೆಟ್ ಬಿಟ್ಟರೆ ಇದೆಲ್ಲ ಇವತ್ತಿಗೂ ಇಷ್ಟು ಹೆಂಗ್ ನಗಿಸ್ತೀರ ನೀವು? ಎಲ್ಲೂ ಪ್ರಾಮಿಸ್ ಕಣೆ, ಅದು ಸತ್ಯ. ಅದು ನಂಗೆ ನಗ್ಸೋಕೆ ಹೇಳ್ತಿಲ್ಲ ಕಣೋ, ರಿಯಾಲಿಟಿ ಇದು. ಇವತ್ತು ಎಲ್ಲರೂ ಹೇಳ್ತಿರ್ತಾರೆ ಏನೇ ಅಂತಿರ್ತಾರೆ. ನನಗೆ ಯಾರು ಸಿಗ್ಲಿ ಪಾಪ ನನಗೆ ಈ ಥರ. ಇವತ್ತು ಕವಿತಾ ನನ್ನ ಜೊತೆ ಯಾರನ್ನಾದ್ರೂ ಬಂದ್ರೇಮ್ಮ ಅಲ್ಲೆಲ್ಲೋ ಫಂಕ್ಷನ್ ಇದೆ, ಹೋಗಿ ಬರೋಣ ಬಾರೇ ಮಾತು, ಅಥವಾ ಬಂದ್ರು ಯಾರಾದ್ರೂ ನನ್ನ ಜೊತೆ. ಶಾಪಿಂಗ್ ಇಲ್ಲ? ಶಾಪಿಂಗು ನಾನು ಒಬ್ಳೇ ಹೋಗಿಲ್ಲ ಯಾವತ್ತು. ಯಾರಾದ್ರೂ ಇರ್ತಾರೆ ನನ್ನ ಜೊತೆ. ಬಹುಶಃ ನಾನು ರೆಗ್ಯುಲರ್ ಶಾಪಿಂಗ್ ಹೋಗೋ ಅಂಗಡಿಗಳೇ ಇದಾವೆ. ಅವ್ರುಗಳು ನಾನು ಅಕಸ್ಮಾತ್ ಏನಾದ್ರು ಒಬ್ಳೆ ಬಂದ್ಬಿಟ್ರೆ ಅವ್ರಿಗೆ ಆಶ್ಚರ್ಯ, ಯಾರು ಬಂದಿಲ್ಲ ಅಂತ. ಯಾರಿಲ್ಲ ಅಂದ್ರೆ ನಮ್ಮ ಡ್ರೈವರ್ ಅದೇ ಬಾರ ಜೊತೆ ಅಂತ ಅವನಾದ್ರು ಬಂದಿರ್ತಾರೆ ಮೇಲ್ಗಡೆ. ಅದೇನೋ ನಂಗೆ ರೂಢಿ ಇಲ್ಲ ಒಬ್ಳೆ ಹೋಗೋದು ಅಥವಾ. ಬಟ್ ನನ್ಗೆ ಈಗಿನ ಹೆಣ್ಮಕ್ಳು ಬಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಆ ಇಂಡಿವಿಜುವಾಲಿಟಿ ನಮ್ಗೆ ಕೊಟ್ಟೇ ಇರಲಿಲ್ಲ. ಖಂಡಿತ ಮೇಡಮ್. ಈಗ ನೋಡಿ, ಪ್ಲಸ್ ಮೈನಸ್ ನೀವು ನೀವೇ ಹೇಳಿದ ಹಾಗೆ ಸಿನಿಮಾ ಕರಿಯರ್ ಅಲ್ಲಿ ಇತ್ತು, ಮಾಡಬಾರ್ದು ಕೆಲವೊಂದ್ಸತಿ ಪಾತ್ರಗಳನ್ನು ನಾನು ಮಾಡಿದೆ, ಅದೊಂದು ಫೇಸ್. ಬಟ್ ಈ ಸೆಕೆಂಡ್ ಇನ್ನಿಂಗ್ಸ್ ನಿಮ್ಮ ರಾಜಕೀಯ ಜೀವನ ಅಂದಾಗ ಅದು ಇಟ್ಸ್ ಅ ಗ್ರೇಟ್ ಗ್ರೋತ್ ಅಲ್ವಾ? ಅಲ್ಟಿಮೇಟ್. ತಾರ ಆಗಿರ್ತೀರಿ, ತಾರಮ್ಮ ಆಗ್ತೀರಿ, ತಾರಕ್ಕ ಆಗ್ತೀರಿ, ಅಮ್ಮ ಆಗ್ತೀರಿ, ಪ್ರೀತಿಯಿಂದ ಅಪ್ಕೋತಾರೆ. ನಿಮ್ ಯಾರ್ದೋ ಕಷ್ಟ ನೀವು ಆಲಿಸುವಂತಹ ಹೃದಯ. ಎಷ್ಟೋ ಜನ ನಿಮ್ಮ ಹತ್ರ ಕಷ್ಟ ಹೇಳ್ಕೊಳಕ್ಕೆ ಬರ್ತಾರೆ. ಇವ್ರ ಹತ್ರ ಹೇಳಿದ್ರೆ ಅದನ್ನ ಸದನದಲ್ಲಿ ಮಾತಾಡಿ, ಅದನ್ನ ಯಾರೋ ರಾಜಕಾರಣಿಗಳಿಗೆ ಹೇಳಿ, ಅಥವಾ ಸ್ವತಃ ನೀವು ನಿಂತುಕೊಂಡೆ ಅದನ್ನ ಬಗೆಹರಿಸ್ತೀರಿ ಅನ್ನುವಂಥ ಆ ಬದುಕು ಹೆಂಗಿತ್ತು? ಅಯ್ಯೋ, ತುಂಬಾ ಚೆನ್ನಾಗಿತ್ತು ಕಣ. ಅದಕ್ಕೆ ಮೊದಲ ಬಾರಿ ನಾನು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಿದ್ರೆ ನನ್ನ ಪಕ್ಷಕ್ಕೆ, ನನ್ನ ಭಾಜಪ ಪಾರ್ಟಿ ನನ್ನನ್ನು ನಂಬಿ ಪಾರ್ಟಿಯಲ್ಲಿ ಸೇರಿಸ್ಕೊಂಡು ನನಗೆ ಅಧಿಕಾರಗಳನ್ನು ಕೊಟ್ಟಿದ್ದು. ಮತ್ತು ಅದನ್ನು ನಾನು ಎಲ್ಲಿಯೂ ಕೂಡ ಅದಕ್ಕೆ ಚ್ಯುತಿ ಬರದ ಹಾಗೆ ನಡ್ಕೊಂಡಿದ್ದು ನನ್ನ ಬಗ್ಗೆನೇ ನನಗೆ ಒಂದ್ಸತಿ ಹೆಮ್ಮೆ ಅನಿಸುತ್ತೆ. ಯಾಕಂತಂದರೆ ನಾನು ಆ ಟೈಮಲ್ಲೇ ನಾನು ಗರ್ಭಿಣಿಯಾಗಿದ್ದು, ಮಗುನ ಹೆತ್ತಿದ್ದು, ಅಥವಾ ನನ್ನ ಸಣ್ಣ ಮಗು ಇದ್ದಾಗಲೂ ಕೂಡ ನಾನು ಪಕ್ಷ ನನಗೆ ನೀನು ಹೋಗ್ಬೇಡಮ್ಮ, ನೀನು ಬಾಣಂತಿ ಅಂದರೂ ಕೂಡ ಇಲ್ಲ ನಾನು ಹೋಗ್ತೀನಿ ಪ್ರಚಾರಕ್ಕೆ ಅಂತ. ಮೋದಿಯವರು ಫಸ್ಟ್ ನಿಂತಾಗ, ಪ್ರಧಾನಮಂತ್ರಿ ನಿಂತಾಗ ನಾನು 2 ತಿಂಗಳು ಮಗುನ ಎತ್ಕೊಂಡು ಕೂಡ ನನ್ನ ಕಾರಲ್ಲಿ ನಮ್ಮತ್ತೆ ನಮ್ಮಮ್ಮ ಎಲ್ಲರೂ ಮಗುನೂ ಅಲ್ಲೇ ಮಲಗಿಸಿ ಅಲ್ಲಿ ಪ್ರಚಾರಕ್ಕೆ ಹೋಗಿ. ಅಂದರೆ ಅವ್ರದ್ದು ಆವಾಗಲೇ Z ಕ್ಯಾಟಗರಿ ಇದೆಲ್ಲ ಇತ್ತು. ಅಂದರೆ ಅಲ್ಲಿ ಹೋದರೆ ನನಗೆ ಮತ್ತೆ ಬರೋಕ್ಕೆ ತುಂಬ ಕಷ್ಟ ಆಗೋದು ಸ್ಟೇಜ್ ಮೇಲೆ ಕೂತ್ರೆ. ಅದನ್ನೆಲ್ಲವನ್ನೂ ಒಂಥರ ಅನುಭವಿಸಿ ಅಂದರೆ ನಂಗೆ ಭಾಳ ಖುಷಿಯಿಂದನೇ ಮಾಡಿದ್ದೀನಿ. ಅವ್ರು ಯಾರು ತುಂಬ ಒಂಥರ ಖುಷಿ ಅನಿಸೋದು. ಆಮೇಲೆ ನನ್ನ ವಿಧಾನಸೌಧದಲ್ಲಿ ಇದು ನಡೀತಾ ಇರಬೇಕಾದ್ರೂ ಕೂಡ, ಸಭೆಗಳು ನಡೀತಾ ಇರಬೇಕಾದ್ರೂ ಕೂಡ ನಾನು ಪ್ರತಿ ಸತಿ ನನ್ನ ಮಗನ ಎತ್ಕೊಂಡಿದ್ದೀನಿ. ಅವನು ಆಲ್ಮೋಸ್ಟ್ ವಿಧಾನಸೌಧದಲ್ಲೇ ಬೆಳೆದ. ಅವರಿಗೆಲ್ಲರೂ ಅಲ್ಲಿರೋ ಪೊಲೀಸರು ಅವ್ರುಗಳೇ ಬೆಳೆಸ್ಬಿಟ್ರು ಒಂಥರ. ಅವ್ರನ್ನ ಎಲ್ಲರೂ ಆಟ ಆಡಿಸ್ಕೊಳ್ಳೋದು. ತುಂಬಾ ಜನ ನಮ್ಮ ಜರ್ನಲಿಸ್ಟ್ಗಳು ಕೂಡ ಅವನ ಜೊತೆ ಎಲ್ಲರೂ ಒಂಥರ ಫ್ರೆಂಡ್ ಆಗ್ಬಿಟ್ಟಿದ್ರು. ಅವನ್ನ ಕೂಡಿಸ್ಕೊಂಡು ತೊಡೆ ಮೇಲೆ ಎಲ್ಲಾರು ಮಾತಾಡ್ತಾ ಇರೋರು. ನಾನು ಬಂದೆ ಇರೋ ನೋಡ್ಕೊಳ್ರು ಅಂತ ಹೇಳ್ಕೊಂಡು ಹೋಗ್ತಿದ್ದೆ. ಆಗ್ಲೂ ನಮ್ಮ ಅಮ್ಮನೂ ಬರೋರು, ನಮ್ಮ ಅತ್ತೆ ಎಲ್ಲ ಬರೋರು. ಸೊ ಒಂದು ರೀತಿ ಅವನು ಅಲ್ಲೇ ಬೆಳೆದ್ಬಿಟ್ಟ. ಬಟ್ ನನಗೆ ನನ್ನ ಪಕ್ಷದ ಹಿರಿಯರು ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನಾನು ಎಲ್ಲಿಯೂ ಭಂಗ ಬರದ ಹಾಗೆ ನಡ್ಕೊಂಡಿದ್ದೀನಿ ಅನ್ನೋದು ನನ್ನ ಸಂತೋಷ. ಆಮೇಲೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದರೆ ಅಂತಹ ಜವಾಬ್ದಾರಿಗಳನ್ನು ನಾನು ಕೊಟ್ಟಿದ್ರು. ಮುಂದೆಯೂ ಕೂಡ ನಾನು ಇವತ್ತಿಗೂ ಯಾವುದೇ ಪಕ್ಷದ ಜವಾಬ್ದಾರಿ ಹೇಳಿದ್ರು ನಾನು ಹಿಂದೆ ಸರಿದಿದ್ದಂತೂ ಇಲ್ಲ ಯಾವತ್ತು. ಆಮೇಲೆ ಯಾವತ್ತೂ ಇಲ್ಲ ಅಂದಿದ್ದು ಇಲ್ಲ ನನ್ನ ಇದರಲ್ಲಿ. ಅದು ಬಹುಶಃ ಪಾರ್ಟಿಯಲ್ಲಿ ಕೂಡ ಅದೆಲ್ಲ ಅವ್ರ ಹತ್ರ ರೆಕಾರ್ಡ್ಸ್ ಇದೆ. ಅವ್ರು ಎಲ್ಲಿ ಕರೆದ್ರು ನಾನು ಎಲ್ಲಿ ಹೋದ್ರು ಅಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಆಮೇಲೆ ಜನವೂ ಕೂಡ ನನಗೆ ಅಷ್ಟೇ ಪ್ರೀತಿ, ಅಷ್ಟೇ ಅಭಿಮಾನ. ನನಗೆ ಗೊತ್ತಿಲ್ಲ ಕಣೋ, ನನಗೆ ತಾರಾ ಅಂತಿದ್ದವರು ಇದ್ದಕ್ಕಿದ್ದಂಗೆ ಅಕ್ಕ ಅಂತ ಶುರು ಮಾಡಿದ್ರು, ಅಥವಾ ವಯಸ್ಸಲ್ಲಿ ಅಕ್ಕ ಮಾಡ್ಬೋದು. ಬಟ್ ನನಗೆ ಅಮ್ಮ ಅನ್ನೋ ಪಟ್ಟವನ್ನು ಬಹಳ ಬೇಗ ಕೊಟ್ಟರು. ಯಾಕೆ ನನಗೆ ಕೊಟ್ಟರು ಗೊತ್ತಿಲ್ಲ, ಅಥವಾ ನಾನು ನಡ್ಕೊಳ್ತಿದ್ದ ರೀತಿಯೋ ಅಥವಾ ಅವ್ರಿಗೆ ಅನಿಸ್ತೋ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ರಿಯಾಲಿಟಿ ಶೋಲಿ ಹೋದಾಗ್ಲೂ ಕೂಡ ಎಲ್ಲರೂ ತಾರಮ್ಮ ಅಂದಾಗ ಅದೊಂದು ಲೋಕಾರೂಢಿ ಆಗ್ಬಿಡ್ತು ಹೆಸರು. ಈಗ ತುಂಬಾ ನನಗಿಂತ ಅತ್ಯಂತ ಹಿರಿಯರು ಕೂಡ ತಾರಮ್ಮ ಅಂತಾನೆ ಕರೀತಾರೆ. ನನಗೆ ಒಂಥರ ನಾನು ಸರ್ ನಿಮಗೂ ನೀವು ಯಾಕೆ ಸರ್ ತಾರಮ್ಮ ಅಂತೀರಿ, ನೀವು ತಾರ ಅಂದ್ರೆ ಪರವಾಗಿಲ್ಲ ಅಂತಂದ್ರೂ ಯಾರಿಗೂ ಅಮ್ಮ ಅಂತ ಯಾರು ಅನ್ನಲ್ಲ ಈಸಿಯಾಗಿ. ನಿನಗೆ ಅಮ್ಮ ಅಂತ ಅಂತೀಯಾರೆ ಅಂತಂದ್ರೆ ಅದೇನೋ ನಿನ್ಗೆ ದೈವ ಕೊಟ್ಟರೋ, ಇದು ಸುಕೃತ. ಅದು ಆ ರೀತಿಯಲ್ಲೇ ನೋಡ್ತಾರೆ, ಆ ರೀತಿಯಲ್ಲೇ ಕರೀತಾರೆ ನಿನ್ನ ಅಂತಂದ್ರೆ ಅಂತ. ಅದು ನನಗೆ ಅದ್ರ ಆವಾಗ ಒಂದ್ಸಲ ಮೈಯೆಲ್ಲ ಜುಮ್ಮು ಅನ್ನತ್ತೆ. ಬಹುಶಃ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರು, ದೇವರು, ಇವರ ಆಶೀರ್ವಾದದಿಂದನೇ ನನಗೆ ಈ ಥರದ ಒಂದು ನನಗೆ ಗೊತ್ತಿಲ್ಲದ ಹಾಗೆಯೇ ನನ್ನ ಬಗ್ಗೆ ಒಂಥರ ಅಭಿಮಾನ, ಗೌರವ ತೋರಿಸುವಂತ ಜನಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಸಿನಿಮಾ ಅಂದಾಗ ಪ್ಲಸ್ ಮೈನಸ್ ಇರುತ್ತೆ, ಟೀಕೆ ಟಿಪ್ಪಣಿಗಳು ಬರ್ತವೆ. ಅವಾಗ ಮನೆಯವರು ಹೇಳ್ಬೋದು, ನೀವೇ ಮನಸ್ಸಿಂದ ಅನ್ಕೋಬಹುದು ಇದು ಸಿನಿಮಾ ರಂಗನೇ ಅಲ್ವಾ, ಬರುತ್ತೆ ಬಿಡು ಕಮೆಂಟ್ಸ್, ದಟ್ ಈಸ್ ಓಕೆ ಅಂತ. ಬಟ್ ರಾಜಕೀಯ ಅಂದಾಗ ಅದೊಂದು ಜವಾಬ್ದಾರಿ. ಹೌದು. ಅಲ್ಲಿ ಟೀಕೆ ಟಿಪ್ಪಣಿಗಳು ಬಂದಾಗ ಹೆಂಗ್ ನೀವು ರಿಯಾಕ್ಟ್ ಮಾಡ್ತೀರಿ, ಅಥವಾ ರಿಯಾಕ್ಟ್ ಮಾಡೋದೇ ಇಲ್ವಾ, ಇರ್ಲಿ ಬಿಡು ನೋಡೋಣ, ಅಥವಾ ನೀವು ಪ್ರೂವ್ ಮಾಡಕ್ ಹೋಗ್ತೀರಾ ಐ ಆಮ್ ನಾಟ್ ಲೈಕ್ ದಟ್ ಅಂತ? ಹೆಂಗೆ? ನಾನು ಯಾವತ್ತೂ ನನ್ನನ್ನು ಪ್ರೂವ್ ಮಾಡ್ಕೊಂಡೇ ಇಲ್ಲ ಕಣೋ. ನಾನು ಹಿಂಗೆ ಅದು
ಸಿನಿಮಾದಲ್ಲೇ ಆಗಲಿ ಹ್ಮ್. ಅಥವಾ ರಾಜಕೀಯ ರಂಗದಲ್ಲೇ ಆಗಲಿ ಹ್ಮ್, ಹ್ಮ್. ಟೀಕೆಗಳು ದೇವರ ದಯದಿಂದ ನಂಗೆ ಹೆಚ್ಚು ಹ್ಮ್, ಬಂದಿಲ್ಲ. ಇಲ್ಲ. ಹ್ಮ್. ನನಗೆ ಅದನ್ನ ಎದುರಿಸಿಲ್ಲ ನಾನು ಹ್ಮ್, ಹೆಚ್ಚು. ಬಟ್ ಏನಾದರೂ ಮಾತುಗಳು ಬಂದಾಗಲೂ ಕೂಡ ನನ್ನನ್ನು ಹ್ಮ್. ನಾನು ಹೀಗೆ ನಾನು ಹಾಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೇನು ಹೋಗಲ್ಲ. ಹ್ಮ್, ನಾನು ಹ್ಮ್. ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಅಕಸ್ಮಾತ್ ಏನಾದ್ರು ಅವ್ರು ತಪ್ಪು ತಿಳ್ಕೊಂಡಿದ್ರೆ ಹ್ಮ್. ಲೆಟ್ ದೆಮ್ ದೇ ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಇನ್ ದಿ ಹಾ, ಫ್ಯೂಚರ್. ಹಾ. ಕಾಲವೇ ಉತ್ತರ ಕೊಡುತ್ತೆ. ಕಾಲ. ಕಾಲವೇ ಉತ್ತರ ಕೊಡುತ್ತೆ. ಯಾಕಂದ್ರೆ ನಾನೇನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಹ್ಮ್. ಅಥವಾ ನಾನಿಲ್ಲದೆ ಗೊತ್ತಿಲ್ಲದೆ ಎಲ್ಲಾದ್ರೂ ಎಡವಿದ್ರೆ ಗೊತ್ತಿಲ್ಲದೆ ಏನಾದರೂ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ನಾನು ಸಾರಿ ಕೇಳ್ಬಿಡ್ತೀನಿ. ಯಾಕಂದ್ರೆ ಅದು ತಪ್ಪು ಅಂತ ಗೊತ್ತಾಗಿದ ತಕ್ಷಣ ಹ್ಮ್, ಹ್ಮ್. ಅಯ್ಯೋ ನಾನು ಇದು ತಪ್ಪು ಮಾಡಿದೆ ನಾನೇ ಹೇಳ್ಕೊಂಡ್ಬಿಡ್ತೀನಿ. ಹ್ಮ್. ಅಯ್ಯೋ ನಾನು ತಪ್ಪು ಮಾಡಿದೆ, ನಾನು ಇದು ಹೇಳಿದೆ, ನಾನು ಹಿಂಗೆ ಮಾಡಿದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ತುಂಬಾ ಜನಕ್ಕೆ ತಪ್ಪು ಮಾಡಿರೋದು ನಾನೇ ಹೇಳ್ಬಿಡ್ತೀನಿ. ನೀವ್ ಹೇಳಿ ಅವ್ರಿಗೆ ನನ್ ಹೇಳ್ಬಿಟ್ಟು ಕಡೆಯಿಂದ ಸಾರಿ ಹೇಳ್ಬಿಡ್ತೀನಿ. ತಪ್ಪಾಗ್ಬಿಟ್ಟಿದೆ. ಅಯ್ಯೋ ಅದು ತುಂಬಾ ಜನ ತಮಾಷೆ ಮಾಡ್ಕೊಂಡಿದ್ದಾರೆ. ಅಯ್ಯೋ, ನಾವ್ ಹಂಗ ಅನ್ಕೊಂಡೇ ಇಲ್ಲ, ನೀವ್ ಯಾಕೆ ಅಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಹೌದಾ ನಾನೇ ಬಿಡೋದು ಹಿಂಗೆ ಮಾಡ್ಬಿಟ್ಟೆ ಕಣೋ, ಅಯ್ಯೋ ಹಿಂಗೆ ಮಾಡ್ಬಿಟ್ಟೆ ಕಣೋ, ಅದ್ಭುತ. ಸಾರಿ ಅಂತ ಹೇಳ್ಬಿಡ್ತೀನಿ ನಾನೇ. ಸೊ ಅಲ್ಲಿವರೆಗೂ ತಗೊಂಡು ಹೋಗೋಕ್ಕೆಲ್ಲ ಹೋಗೋದೇ ಇಲ್ಲ. ಅದ್ಭುತ. ಆಮೇಲೆ ನಾನು ಅಂದ್ಕೊಳ್ಳೋದಕ್ಕಂತ ಹುಟ್ಟಿನಿಂದ ಯಾರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ. ನಿಜ. ಸೊ ನನಗನ್ಸೋದು ಯಾವುದೇ ಒಂದು ಸಂದರ್ಭ ಮತ್ತೆ ಆ ಗಳಿಗೆ ಹ. ಕೆಲವರನ್ನ ಕೆಟ್ಟವ್ರನ್ನಾಗಿ ಮಾಡುತ್ತೆ, ಕೆಲವರನ್ನಾಗಿ ಒಳ್ಳೆಯವ್ರನ್ನಾಗಿ ಮಾಡುತ್ತೆ. ಆ ಕೆಟ್ಟದ್ದು ಅಂತ ಗೊತ್ತಾದ್ಮೇಲೂ ಕೂಡ ಇವಾಗ ನಾನೇನೋ ಒಂದು ತಪ್ಪು ಹೆಜ್ಜೆ ಇಟ್ಟಿದ್ದೀನಿ ಅಂತ ನನ್ಗೆ ಗೊತ್ತಾದ್ಮೇಲೂ ಕೂಡ ಮತ್ತೆ ನಾನು ಅದೇ ತಪ್ಪು ಮಾಡಿದ್ರೆ ನಾನು ಅದನ್ನ ಕ್ಷಮಿಸಲಾರದ ತಪ್ಪದು. ಆದರೆ ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ತಿದ್ದುಕೊಂಡು ನಡೀತಾನಲ್ಲ ಅವ್ನು ಮನುಷ್ಯ. ಸೊ ತಪ್ಪು ಮಾಡದೇ ಇರೋರು ಮನುಷ್ಯರೇ ಅಲ್ಲ, ದೇವರಾಗಿ ಹೋಗ್ತಾರೆ. ಹೌದು. ಎಲ್ಲ ತಪ್ಪುಗಳನ್ನು ಮಾಡಿ ತಿದ್ದು ನಡೆಯೋನೇ ಮನುಷ್ಯ. ಸೊ ನನಗನ್ಸೋದು ನನ್ನ ದೃಷ್ಟಿಯಲ್ಲಿ ಯಾರೂ ಕೆಟ್ಟವರಿಲ್ಲ. ದಟ್ ಈಸ್ ಓನ್ಲಿ ದ ಟೈಮ್. ಆ ಸಂದರ್ಭದಲ್ಲಿ ಅವ್ನು ಕೆಟ್ಟವನ ಕಾಣಿಸ್ತಾನೆ ನನಗೆ. ಬಟ್ ಅದೇ ಮನುಷ್ಯ ನನಗೆ ಮುಂದೆ ತುಂಬಾ ಒಳ್ಳೆಯನ ಕಾಣ್ಬೋದು ಅಲ್ವಾ? ಒಂದು ವಿಷಯ ಪರಿಸ್ಥಿತಿ ಅಷ್ಟೇ. ಆ ಪರಿಸ್ಥಿತಿ, ಆ ಟೈಮು, ಅವ್ನು ನನ್ನ ವಿಷಯದಲ್ಲಿ ಏನೋ ನಾನು ಅವನಿಗೆ ತಪ್ಪು ಒಂಥರ ಅಥವಾ ಅವ್ನು ನನಗೆ ತಪ್ಪಾಗಿ ಕಾಣ್ಬೋದು. ಸೊ ನಾನು ಯಾಕೆ ಅವನ ಮೇಲೆ ಕೆಟ್ಟದ ಅನ್ಕೊಳ್ಳಿ, ನಾನು ಯಾಕೆ ಅವನ ಬಗ್ಗೆ ತಪ್ಪು ತಿಳ್ಕೊಳ್ಳಿ? ಐ ವೋಂಟ್. ನಾನು ಯಾರೇ ಬಂದು ಅಯ್ಯೋ ನಿನ್ನ ಬಗ್ಗೆ ಹಿಂಗಂತೆ ಹಂಗಂತ ಅವನು ಹೇಳ್ತಿದ್ದ ಅಂದ್ರೂ ಹೌದಾ ಹೋಗ್ಲಿ ಬಿಡೋದು. ಯಾರು ಮುಂದೆ ಒಂದಿನ ಅವನೇ ಹೊಗಳ್ಬೋದು ನನ್ನ ಅಲ್ವಾ? ಅವನೇ ಒಪ್ಕೊಂಡು ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಅವನ ಬಗ್ಗೆ ಕೆಟ್ಟದಾಗ ತಿಳ್ಕೊ? ಫಸ್ಟ್ ಆಫ್ ಆಲ್ ನನಗೆ ಅದ್ರ ಬಗ್ಗೆ ಸೊ ನನಗೆ ಒಂಥರ ನೆಗೆಟಿವ್ನ ಥಿಂಕ್ ಮಾಡೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ನೆಗೆಟಿವ್ ಆಗಿ ನೋಡೋಕೆ ನನ್ನ ಕೈಲಿ ಬರೋದೇ ಇಲ್ಲ. ಸೊ ಐ ಡೋಂಟ್ ವಾಂಟ್ ಟು ಸಿ ದಟ್ ಎನಿ ನೆಗೆಟಿವ್ ಅಲ್ಲಿ ತುಂಬಾ ಇದಾಗಿದೆ ಅಂದರೆ ಅಲ್ಲಿ ನಾನು ಹೋಗೋದೇ ಇಲ್ಲ. ಐ ವಿಲ್ ಸಿ ದಟ್ ಐ ಆಮ್ ನಾಟ್ ದೇರ್. ಸೊ ನನಗೆ ಅದು ಗೊತ್ತಾಗೋದೇ ಇಲ್ಲ. ತುಂಬಾ ಜನ ಹೇಳ್ತಾರೆ ನಾನು ಕಾಮೆಂಟ್ಸ್ ಓದೋದೇ ಇಲ್ಲ ಇವತ್ತುವರೆಗೂ. ಏನಾದ್ರು ಹೇಳ್ಕೊಳ್ಳಿ, ನನ್ನ ದೃಷ್ಟಿಯಲ್ಲಿ ನಾನು ಒಳ್ಳೇದನ್ನೇ ನೀನು ಕೊಟ್ಟಿದ್ದೀನಿ. ನಿಮ್ಮ ಉದ್ದೇಶ ಕ್ಲಿಯರ್ ಇದೆ. ನನ್ನ ಉದ್ದೇಶ ಕ್ಲಿಯರ್ ಇದೆ. ನಾನು ನಿನ್ಗೆ ಒಳ್ಳೇದೇ ಕೊಟ್ಟಿದ್ದೀನಿ. ನೀನ್ ಅದನ್ನ ಹೆಂಗ್ ನೋಡ್ತೀಯ ಅದು ನಿನ್ನ ಮನೋಭಾವ ಅಷ್ಟೇ. ನಾನು ಯಾಕೆ ಅದನ್ನ ಕೆಟ್ಟದಾಗ ತಿಳ್ಕೋಬೇಕು? ನೋಡೋಣೊಬ್ಬ ಇದನ್ನ ನೋಡ್ಕೋತಾನೆ. ಬರೆಯೋನೆ ಒಂದ್ಸತಿ ಏನೋ ಕೆಟ್ಟದಾಗ ಬರೆಯೋನೆ ನಾಳೆ ಒಳ್ಳೇದ್ ಬರಿಬೋದು. ವೈ ಶುಡ್ ಐ ಥಿಂಕ್ ಬ್ಯಾಡ್ ಅಬೌಟ್ ಹಿಮ್? ಅವನ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡೋದು, ಅವನ ಬಗ್ಗೆ ಏನೋ ಮಾಡೋದು, ಅವನ ಬಗ್ಗೆ ಏನೋ ಹಿಂಸೆ ಕೊಡೋಕೆ ಹೋಗೋದು ಬೇಕಾಗೇ ಇಲ್ಲ. ಬೈಬೇಕಾ ನನ್ಗೆ ಅದೊಂದು ನನ್ ಕೋಪ ಬಂತ ಏನೋ ಬೈಬೇಕಾ ಏನೋ ತಪ್ಪು ಮಾಡಿ ನಾನು ಬೈದು ಬಿಡ್ತೀನಿ. ಬೈದ್ಬಿಟ್ಟು ಆಮೇಲೆ ನಾನೇ ಬಾರೋ ಏನೋ ಅನ್ಕೊಂಡು ಹೋಗ್ತಿರೋ ಅವನ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನನ್ಗೆ ಬರಲ್ಲ. ನನ್ಗೆ ವೈರತ್ವ ಇಟ್ಕೊಂಡು ದ್ವೇಷ ಇಟ್ಕೊಂಡು ಮಾತು ನಿಲ್ಸೋದು, ಮಾತು ಬಿಟ್ಬಿಡೋದು ನನ್ಗೆ ಬರಲ್ಲ. ಹಂಗನ್ಬಿಟ್ಟು ತುಂಬ ಹೋಗ್ಬಿಟ್ಟು ಅವ್ರ ಮೇಲೆ ಬಿಟ್ಬಿಟ್ಟು ಅಂಟ್ಕೊಂಡು ಅವ್ರ ಮನೇಲೇ ಇರೋದು, ಅವ್ರ ಜೊತೆನೇ ಹೋಗೋದು, ಅವ್ರ ಜೊತೆನೇ ಮನೇಲೇ ಇರೋದು, ಅವ್ರ ಮನೆ ನನಗೆ ಅದು ಬರಲ್ಲ. ಸೊ ನಾನು ಸಮ್ಟೈಮ್ಸ್ ಮೈ ಫಾದರ್ ಇಸ್ ಟು ಟೆಲ್ ಮಿ ಎ ಫ್ರೆಂಡ್ ಟು ಆಲ್ ಈಸ್ ಫ್ರೆಂಡ್ ಟು ನನ್ ಅಂತ. ಸೂಪರ್. ಎಲ್ಲಾರ ಜೊತೆನೂ ತುಂಬಾ ಗೆಳತನವಾಗಿ ಚೆನ್ನಾಗಿರೋನು. ಅವನು ಯಾರಿಗೂ ಹತ್ರ ಅಂದ್ರೆ ಹತ್ರ ಅಂಟ್ಕೊಂಡು ನನಗೆ ಇವತ್ತವರೆಗೂ ತುಂಬಾ ಅಂಟ್ಕೊಂಡಿರೋರು ಯಾರು ಇಲ್ಲ. ಎಲ್ರಿಗೂ ನನ್ನ ಫ್ರೆಂಡೇ. ಎಲ್ಲಾರ ಹತ್ರನೂ ಮಾತಾಡ್ತೀನಿ, ಎಲ್ಲರ ಹತ್ರನೂ ಚೆನ್ನಾಗಿ, ನಾನು ಎಲ್ಲರ ಹತ್ರನೂ ಒಳ್ಳೇದೇ ಬಯಸ್ತೀನಿ. ಅವ್ರೇನೋ ಕೆಟ್ಟದ್ದು ಬಯಸೋದು, ಬಟ್ ದಟ್ ಈಸ್ ಯುವರ್ ನಿನ್ನ ಕ್ಯಾರೆಕ್ಟರ್. ಅದು ನೋ ಅಟ್ಯಾಚ್ಮೆಂಟ್ ಅಲ್ಲ, ಕೆಟ್ಟದ್ದು ಬಯಸೋಲ್ಲ. ನಾನು ಯಾಕೆ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕು, ನಾನು ಯಾಕೆ ನಿನ್ನ ಬಗ್ಗೆ ಕೆಟ್ಟದಾಗ ಅನ್ಕೋಬೇಕು? ನೋ, ಐ ಆಮ್ ಲಾಸ್ಟ್ ಪರ್ಸನ್ ಟು ಡೂ ದಟ್. ಈವನ್ ದೋ ದಟ್ ಟೆಲ್ ಮಿ ದಟ್ ಇವ್ರು ಹಿಂಗೆ ಹಂಗೆ ಇವ್ರು ಹಿಂಗೆ ಹೇಳಿದ್ರು, ಹೌದಾ, ವೆರಿ ಗುಡ್, ಲೆಟ್ ದೆಮ್ ಟಾಕ್, ಸಂತೋಷ. ನಾಳೆ ಅವರೇ ಒಳ್ಳೇದು ಮಾತಾಡ್ಬೇಕು, ಮಾತಾಡ್ಬೋದು. ಏನಕ್ಕೆ ವೈ ಶುಡ್ ಐ ಕ್ರಾಸ್ ಮೈ ಹೆಡ್? ನಂಗೆ ಅದೆಲ್ಲ ಬರೋದೇ ಇಲ್ಲ ಕಣಿಮ, ಪ್ರಾಮಿಸ್ ಹೇಳ್ತೀನಿ, ನಂಗೆ ಬರಲ್ಲ. ಸೂಪರ್ ಮೇಡಮ್. ಯಾವುದು ಕೆಟ್ಟದಾಗ ಟಿಕ್ ಮಾಡೋದು. ಇನ್ನೊಂದ್ಸತಿ ನಿಮ್ಮನ್ನ ಸಂತೋಷ ಪಡಿಸೋಣ ಅಥವಾ ನಗ್ಸೋಣ. ರೈಟ್. ನನ್ನ ಸಹೋದ್ಯೋಗಿ ದಿವ್ಯಾ ದಾಸ್ ಅಂತಿದ್ದಾರೆ, ಅವ್ರು ಬರ್ತಾರೆ, ಅವರು ಆಕ್ಷನ್ ಮಾಡ್ತಾರೆ. ಆ ಸಿನಿಮಾದ ಹೆಸರು ನೀವು ಹೇಳಬೇಕು. ಓಕೆ, ಒಂದು ಪದ, ಎರಡು ಪದ, ಟೈಮ್ ಬಿಡ್ಬೇಕಿತ್ತು ನಾನು. ಕೆನ್ನೆ ಹಿಂಡದ ಪಿಕ್ಚರ್ ಹೆಸರಾ? ಕೆಂಪು ಗುಲಾಬಿಯ? ಕೆನ್ನೆ, ಮುದ್ದು, ಮುದ್ದು, ಮುದ್ದು. ಈ ಪಿಕ್ಚರ್ ಯಾವ್ದಿದೆಯೇ?
ನಾಲ್ಕು ಕೊಡ್ಲಾ ನಿಮ್ದೇ ಸಿನಿಮಾ. ಹೌದಾ? ಮುದ್ದಿನ ಮಾವನ? ಎಸ್. ಏ ಮಾವ ಅಂತ ತೋರಿಸ್ಬೇಕಲ್ಲ. ಅಲ್ಲ ಮೂರ್ ಮಾಡಿದ್ಲು. ನಾಗರಾವ್. ಅದೇ ನಿಮ್ದೇ ಸಿನಿಮಾ ಇದನ್ನು. ನಂದೇ ಸಿನಿಮಾನಾ? ನನ್ನ ಸಿನಿಮಾ ಯಾವ್ದು ನಾಗರಾವ್ದು? ಹಾವಿನೇಡೇನಾ? ಅಲ್ಲ, ಅದ್ರಲ್ಲಿ ನಿಮ್ಮ ಏನ್ ಮಾಡಿದ್ದೆ ಹೇಳು. ಶಂಕರ್ ಸರ್ ಇದಾರೆ, ಕ್ಲೂ ಕೊಟ್ಟೆ. ಹೌದಾ? ಅಯ್ಯೋ, ಶಂಕರ್ ನಾಗು ಮತ್ತೆ ರಾಮಕೃಷ್ಣ ಅವರಲ್ವಾ? ಅಲ್ಲ. ಅಯ್ಯೋ, ಕರೆಕ್ಟ್ ಕರೆಕ್ಟ್, ನಾಗಿಣಿ. ಶ್ರೀಪ್ರಿಯಾ ಡೈರೆಕ್ಟ್. ಊಟ ಮಾಡದ? ಊಟ ಉಂಡು ಓದಕೊಂಡು ಹೋದನಾ? ಡಾಕ್ಟರ್ ಕೃಷ್ಣ. ಕಣ್ಣು ಒಂದು ವಡ, ಒಂದು ಕಣ್ಣ, ಒಂದು ಕಣ್ಣ, ಒಂದು ಒಂದು ಏನೇ ಕಣ್ಣು ಕಣ್ಣು ಅಂತ ಗೊತ್ತಾಯ್ತು. ಹೇಳೆ ನೀನು, ಸೋತೆ. ಹೇಳು. ಮೊದಲ ನೋಡಿ ಇವಳು ಒಂದಿಗೆ ಇನ್ನೊಂದು ಅಂತ ಕೇಳಿದೆ ನಾನು. ಮೊದಲ ಸಲ ಹಿಂಗ್ ತೋರಿಸ್ಬೋದಾಗಿತ್ತು. ಮೊದಲ ಸಲ ನನ್ಗೂ ಗೊತ್ತಾಗಿಲ್ಲ. ಅದೇ ಎರಡು ವರ್ಡಾ? ವರ್ಡಿಲ್ಲ. ಓ, ಏನೋ ಕ್ಲಾಸ್ ತಗೊಳ್ಳ. ಎರಡು ಎರಡು ಎರಡಲ್ವಾ? ಎರಡಾದ್ಮೇಲೆ ಏನ್ ಬರುತ್ತೆ ಅಂತ. ಮೂರಾ? ಹೆಣ್ಮಗಳು, ಹೆಣ್ಮಕ್ಳಿಗೆ ಏನಂತಾರೆ ಅಂತನ? ಎರಡು ಏನೇ? ಹೆಣ್ಣು ಹೆಣ್ಣು ಹೆಂಡತಿ. ಇಬ್ಬರ ಹೆಣ್ಣಿನ ಮುದ್ದಿನ ಪೊಲೀಸ್. ಕೋತಿ ಮುಂದಿನ ಪೊಲೀಸ್ ಎಲ್ಲ ತೋರಿಸ್ಬೇಕು ತಾನೆ. ಎಲ್ಲ ಪೊಲೀಸ್ ಅಂದ್ರೆ ಈಗ ಲಾಠಿ ತೋರಿಸ್ಬೇಕು. ಏ ಥ್ಯಾಂಕ್ ಯು ಕಣೆ. ಅದ್ರಲ್ಲಿ ಒಂದೇ ಸೋತಿರೋದಂಗ. ಹೌದೌದೌದು. ಪ್ರೈಸ್ ಕೊಡ್ಬೇಕು ಕಣೆಮ್ಮ. ಹೌದು ಹೌದು ಹೌದು. ಹಂಗ ಅನ್ಬಿಟ್ಟು ಮಡಕೆ ಗಿಡಕ್ಕೆ ತೆಕ್ಕೊಬಿಡ ಬರ. ತಗೊಳ್ಳಿ ನಿಮ್ಗೆ ಇದನ್ನ ಗೆದ್ದಿದ್ದೀರಿ. ಇದು ಹೆಂಗಿರುತ್ತೆ ಮೇಡಮ್, ಆ ತರ ಜರ್ನಿ, ಸಿನಿಮಾ ಜರ್ನಿಯನ್ನ ನೀವು ನೆನಪಿಸ್ಕೊಂಡಾಗ, ನಿಮ್ಮ ಜರ್ನಿಯನ್ನ ನೀವು ಮೆಲಕ್ ಹಾಕಿದಾಗ, ನಿಮ್ ಸಿನಿಮಾನೇ ಮನೇಲಿ ಟಿವಿಲಿ ನೋಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸುತ್ತೆ, ಒಂದು ಆತ್ಮತೃಪ್ತಿಯನ್ನು ಸಿಗುತ್ತೆ. ಇಲ್ಲ ಕಣೋ, ನನಗೆ ನಂದು ಎಲ್ಲ ಅಪೋಸಿಟ್. ನನ್ಗೇನೋ ನಾನು ಪಿಕ್ಚರ್ ನೋಡ್ತಾ ಇರ್ಬೇಕಾರೆ ಒಂದ್ 4-5 ಪಾಯಿಂಟ್ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡ್ಬೇಕಿತ್ತು, ಇಲ್ಲಿ ಮೇಕಪ್ ಸರಿ ಇಲ್ಲ, ಡ್ರೆಸ್ ಸ್ವಲ್ಪ ಚೆನ್ನಾಗಿ ಹಾಕೋಬೇಕಿತ್ತು, ಇಂಥವೆಲ್ಲ ನೀನ್ 100 ಸತಿ ನೋಡು. ನಮ್ಮ ಯಜಮಾನ್ ಅದೇ ಅಂತೀರ, ಪಿಕ್ಚರ್ ರಿಲೀಸ್ ಆಗಿ ಎಷ್ಟೋ ವರ್ಷ ಆಯ್ತು, ಈಗ ರೀ ಸ್ವಲ್ಪ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೇಕಿತ್ತು, ಏನೇನೋ ಅಂತಿರ್ತೀನಿ ನಾನು. ಐ ಆಲ್ವೇಸ್ ಸಿ ಮೈ ಮಿಸ್ಟೇಕ್ಸ್ ವಿಲ್ ಬಿ ಹಿಟ್ಟಿಂಗ್ ಮೀ. ಅದು ಸ್ಕ್ರೀನ್ ಅಲ್ಲಿ ನೋಡಿದಾಗ ಅಯ್ಯೋ ಸ್ವಲ್ಪ ಇದೆಲ್ಲ ಯಾಕೆ ಚೆನ್ನಾಗಿ 20 ವರ್ಷದ ಹಳೆ ಸಿನಿಮಾ ಅದನ್ನೇ ನಮ್ಮ ಯಜಮಾನ್ ತಮಾಷೆ ಮಾಡ್ತಿರೋದು. ಅದು ರಿಲೀಸ್ ಆಗಿ ಹೋಗಿ 20 ವರ್ಷ ಆಯ್ತು, ಇವಾಗ ಏನು ಅಲ್ಲಿ ಕೂತ್ಕೊಂಡು ಸರಿ ಮಾಡ್ತಾ ಇರ್ತೀವಿ. ಅಲ್ಲ, ನನಗೆ ಬೇರೆಯವ್ರದ್ದು ನೋಡ್ಬೇಕಾರೆ ಎಂಜಾಯ್ ಮಾಡ್ತಿರ್ತೀನಿ, ಬೇರೆಯವ್ರು ಆಕ್ಟ್ ಮಾಡ್ಬೇಕಾರೆ ಐ ವಿಲ್ ಜಸ್ಟ್ ಎಂಜಾಯ್. ಇದೆಲ್ಲ ಮಿಸ್ಟೇಕ್ಸ್ ಎಲ್ಲ ನಂಗೆ ಗೊತ್ತಾಗೋದೇ ಇಲ್ಲ. ಬಟ್ ನಾನು ನಂದೇ ಪಿಕ್ಚರ್ ನೋಡ್ಬೇಕಾರೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತು, ಅಯ್ಯೋ ಇದ್ರಲ್ಲಿ ಇಷ್ಟಪ್ಪ ಕಾಣಿಸ್ತೀನಿ, ಅಯ್ಯೋ ಇದು ಸ್ವಲ್ಪ ಸಣ್ಣ ಆಗ್ಬೇಕು, ಈ ತರ ಏನೇನೋ ಇಂಥವೆಲ್ಲ ಕಾಣಿಸ್ತಿರ್ತವೆ ನನಗೆ. ಎಂಜಾಯ್ ಅನ್ನೋದಕ್ಕಿಂತ ನಾನು ಕರೆಕ್ಷನ್ ಮಾಡ್ಕೊಳ್ಳೋ ಅದು ಬಂದ್ಬಿಟ್ಟಿರುತ್ತೆ, ಎಲ್ಲ ಆಗೋಗಿರುತ್ತೆ. ಡಬ್ಬಿಂಗ್ ಹೋದಾಗ್ಲೂ ಅಷ್ಟೇ, ನಾನು ಅಲ್ಲಿ ಡಬ್ಬಿಂಗ್ ನಾವು ವಾಯ್ಸ್ ರೆಕಾರ್ಡ್ ಮಾಡ್ತಿರ್ತೀವಲ್ಲ, ಎಷ್ಟೊಂದು ಸತಿ ಡೈರೆಕ್ಟರ್ಗಳಿಗೆ ಇದು ಸ್ವಲ್ಪ ಸರಿ ಮಾಡ್ಬೋದಿತ್ತಲ್ವಾ ಸರ್, ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕಿತ್ತಲ್ಲ ಸರ್, ಆಯ್ತು ಬಿಡಿ ಮೇಡಮ್ ತುಂಬಾ ಚೆನ್ನಾಗಿದೆ ನೀವು ಡಬ್ಬಿಂಗ್ ಮಾಡಿ. ಏನು ಅಂದ್ರೆ ಐ ಡೋಂಟ್ ನೋ, ನಾನು ಇವತ್ತಿಗೂ ಯಾವುದೇ ಸಿನಿಮಾ ಯಾವುದೇ ಪಾತ್ರ ನನ್ನನ್ನು ನಾನೇ ನೋಡ್ಕೊಳ್ಳುವಾಗ ನನಗೆ ನಾನೇ ಬೇಷ್ ಅಂದ್ಕೊಂಡಿದ್ದು ತುಂಬಾ ಕಮ್ಮಿ. ತುಂಬಾ ತುಂಬಾ ವಿಮರ್ಶೆ ಮಾಡ್ತೀನಿ, ತುಂಬಾ ಅದನ್ನ ತುಂಬಾ ಸತಿ ಹಂಗೆ ಹೀಗೆ ಏನೇನೋ ನಾನೇ ಪ್ರಶ್ನೆಗಳು ಹಾಕೊಂಡು ಗೊಂದಲಗಳು ಮಾಡ್ಕೊಳ್ತೀನಿ. ಒಂದ್ಸತಿ ಹೀರೋಯಿನ್ ಅಂತ ಫಿಕ್ಸ್ ಆದ್ಮೇಲೆ ಅವ್ರು ಹೀರೋಯಿನ್ ಆಗೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೀವು ವಿಭಿನ್ನ ಪಾತ್ರಗಳನ್ನ ಮಾಡ್ಕೊಂಡ್ ಬಂದ್ರಿ ಮೇಡಮ್, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಅಂತ ಅವ್ರ ಜೊತೆ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಿದೀವಿ ಅಂದ್ರೆ ನಮಗದ ಹೆಮ್ಮೆ. ಅಂದ್ರೆ ಹಸೀನಾ ಇರ್ಬೋದು, ಕಾನೂರು ಹೆಗ್ಗಡತಿ ಇರ್ಬೋದು, ಇಂಥ ಸಿನಿಮಾಗಳನ್ನ ಮಾಡಿದಾಗ ಆ ಅಭಿನಯ ಹೆಂಗಿತ್ತು, ಮೇಷ್ಟ್ರಗಳ ಜೊತೆ ನೀವು ಕೆಲಸ ಮಾಡಿದ್ದೀರಿ, ಆ ಅನುಭವಗಳನ್ನ ಇದಕ್ಕೆಲ್ಲಾನು ಐ ಥಿಂಕ್ ಆಲ್ ಮೈ
ಸ್ಪೆಷಲ್ ಸಿನಿಮಾಸ್ ನನ್ನ ಲೈಫಲ್ಲಿ ಏನೇನಿದೆ ಅದೆಲ್ಲವೂ ಡೈರೆಕ್ಟರ್ಗಳ ಕಾರಣ. ನನ್ನನ್ನು ನಂಬಿ ಆ ಪಾತ್ರಕ್ಕೆ ಹಾಕ್ಕೊಳ್ಳೋದೊಂದು ಕಾರಣ. ಮತ್ತು ಅದು ಕ್ಲಾಸೇ ಬೇರೆ. ಅದು ನಮಗೆಲ್ಲ ಒಂಥರ ವರ್ಕ್ಶಾಪ್ಸನ್ನೆಲ್ಲ ಇಟ್ಟು ಅದನ್ನು ಹೇಳ್ಕೊಟ್ಟು ನಮಗೆ ಸೆಟ್ಟಿಗೆ ಬರೋಕ್ಕೆ ಮುಂಚೆನೇ ನಮಗೆ ಯೂಸ್ ಟು ನೋ ವಾಟ್ ಈಸ್ ಆ್ಯಕ್ಚುಲಿ ಗೋಯಿಂಗ್ ಆನ್. ಬೇರೆ ಯಾರ್ದೋ ಸೀನ್ ಮಾಡ್ತಿದ್ರು, ಓ ಇದೇ ಸೀನ್ ಮಾಡ್ತೀವಿ ಅಂತ ಮೊದಲೇ ಗೊತ್ತಿತ್ತು. ಈಗ ಕಮರ್ಷಿಯಲ್ ಸಿನಿಮಾದಲ್ಲೂ ಅದು ಅಳವಡಿಸ್ಕೊಂಡಿದ್ದಾರೆ. ಅದು ದಟ್ಸ್ ವೆರಿ ಗುಡ್ ಡೆವಲಪ್ಮೆಂಟ್. ಮೊದಲೆಲ್ಲ ನಮಗೆ ಆ ಥರ ಪ್ಯಾರಲಲ್ ಸಿನಿಮಾ ಅಥವಾ ನಾವೇನಂತ ಕರಿತೀವಿ ಆರ್ಟ್ ಸಿನಿಮಾ ಅಂತ ಏನಂತ ಕರೀತಾರೆ. ಸೊ ಇಂಥ ಸಿನಿಮಾಗಳಿಗೆ ನಮಗೆ ಮೊದಲೇ ಸ್ಕ್ರಿಪ್ಟ್ ಕೊಟ್ಟು ಅದೆಲ್ಲ ಮಾಡೋರು. ಈಗ ಕಮರ್ಷಿಯಲ್ ಸಿನಿಮಾಗೂ ಕೂಡ ಫುಲ್ ಬಾಂಡೆಡ್ ಸ್ಕ್ರಿಪ್ಟ್ ಕೊಡ್ತಾರೆ ನಮಗೆ. ಅದೆಲ್ಲ ಈಗೂ ಬಂದಿದೆ. ನಮ್ಮ ಕಲಾವಿದರಿಗೆ ಏನಾಗುತ್ತೆ ಅಂತಂದ್ರೆ ನಮಗೆ ಅದರ ಒಂದು ಪ್ರಾಕ್ಟೀಸು ವರ್ಕ್ಶಾಪ್ಸು ವೆರಿ ಗುಡ್. ಬಟ್ ನಮಗೆ ಎರಡೂ ಕಡೆ ಒಂದೇನೆ. ಇಲ್ಲೂ ಅಭಿನಯ ಮಾಡಬೇಕು, ಇಲ್ಲಿಯೂ ಅಭಿನಯನೇ ಮಾಡಬೇಕು. ವ್ಯತ್ಯಾಸ ನಮ್ಗೆ ಯಾಕಾಗ್ತಿತ್ತು ಅಂದ್ರೆ ಇದು ಸ್ಕೂಲಿಂಗ್ ತರ ಇರೋದು. ಬಿಫೋರ್ ಕ್ಯಾಮ್ರಾ ನಮ್ಗೆಲ್ಲವೂ ಈ ತರ ಎಲ್ಲಾನು ನಮ್ ಪ್ರಾಕ್ಟೀಸ್ಗಳಿರ್ತಾ ಇತ್ತು. ಈ ಕಮರ್ಷಿಯಲ್ ಏನಂದ್ರೆ ದಿಢೀರ್ ತರ ಅಲ್ಲಿಗೆ ಬಾ, ಅಲ್ಲಿ ಹೇಳ್ಕೊಡ್ತಾರೆ, ಅಲ್ಲಿ ಹೇಳು, ಮಾತಾಡು, ಆ ಥರ ಹಂಗೆ ಇರ್ತಿತ್ತು. ದಟ್ ಈಸ್ ಓನ್ಲಿ ದ ಡಿಫ್ರೆನ್ಸ್. ಅದರ್ವೈಸ್ ನಮಗೆ ಕೆಲಸ ಒಂದೇ, ಕಲಾವಿದ್ರಿಗೆ ಒಂದೇ, ಇಲ್ಲಿಯೂ ಅದೇ, ಅಲ್ಲಿಯೂ ಅದೇ. ಈಗ ನೀವು ಮಾಡಿದಂಥ ಸಿನಿಮಾಗಳಲ್ಲಿ ಎಲ್ಲಾ ತರದ ಪಾತ್ರಗಳನ್ನು ನೀವು ಮಾಡ್ಕೊ ಬಂದ್ರಿ. ಇದೊಂದು ಮಾಡ್ಬೇಕಿತ್ತು, ಇದು ನನ್ನ ಮನಸ್ಸಲ್ಲಿ ಹಂಗೆ ಉಳ್ಕೊಂಡಿದೆ, ಅದು ಫುಲ್ಫಿಲ್ಮೆಂಟ್ಗೆ. ಇಲ್ಲ, ನನಗೆ ಆ ಥರದ್ದು ಏನೂ ಅನಿಸಿಲ್ಲ. ನನಗೆ ಒಂದಷ್ಟು ನಾನು ಬಿಗಿನಿಂಗ್ ಕೆರಿಯರ್ಸಲ್ಲಿ ನಾನು ಮಗಳು ತಂಗಿ, ಪಾಪದ ತಂಗಿ, ಪಾಪದ ಮಗಳು, ಈ ಥರ ಎಲ್ಲ ಮಾಡ್ಬೇಕಾದ್ರೆ ನನಗೆ ಒಂದು ನನ್ನ ಅದೃಷ್ಟವೋ ಅಥವಾ ನನಗೆ ದೇವ್ರು ಕೊಟ್ಟ ವರವೋ, ಯಾವುದೇ ಒಬ್ಬ ನಿರ್ದೇಶಕ ನಿರ್ಮಾಪಕರ ಚಿತ್ರಗಳಲ್ಲಿ ಮೊದಲೇ ಬಾರಿ ಹೋದ್ರೆ ಅವ್ರದ್ದು ಕಂಟಿನ್ಯೂಸ್ ಸಿನಿಮಾಗಳು, ಅವ್ರದ್ದು ಕಂಟಿನ್ಯೂಸ್ ಪ್ರೊಡಕ್ಷನ್ ಕೆಲಸ ಮಾಡ್ತಿದ್ದೆ. ಅದು ಏನೇನು ನಾನಾ ಕಾರಣಗಳಿರಬಹುದು. ಬಟ್ ಆವಾಗ ಏನಾಗ್ತಿತ್ತು ಅಂದ್ರೆ ಒಬ್ಬ ನಿರ್ದೇಶಕರು ಭಾರ್ಗವ ಅವರು ಅವ್ರ ಸಿನಿಮಾಗಳಲ್ಲಿ ಎಲ್ಲ ಪಾಪದ ತಂಗಿ ಪಾತ್ರ, ಮಗಳ ಪಾತ್ರ ಇದೆಲ್ಲ ಮಾಡ್ತಿದ್ದೆ. ನಾನು ಅವ್ರ ಹತ್ರ ಬೇಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ಸರ್ ನಾನು ವಿಲ್ಲನ್ ಪಾತ್ರ ಕೊಡಿ ಸರ್, ನಂಗೆ ವಿಲ್ಲನ್ ಪಾತ್ರ ಕೊಡಿ. ಹೌದೌದು, ಕೇಳಿ ಮಾಡಿ ಮನೆಯ ಮಂತ್ರಾಲಯ ಅಂತ ಒಂದು ಕೆಟ್ಟ ಸೊಸೆಯ ಪಾತ್ರ ಮಾಡಿ. ಆಮೇಲೆ ನನಗೆ ಆ ಥರದ್ದು ಕೇಳ್ಕೊಂಡೆಲ್ಲ ಮಾಡಿದ್ವಿ. ಈಗ ಕೆ ವಿ ರಾಜು ಅವ್ರನ್ನ, ಸರ್ ನನಗೊಂಥರ ಫುಲ್ ರಗ್ಗಡ್ ಲುಕ್ಕು ಆ ಥರ ಎಲ್ಲ ಬೇಕು ಸರ್. ಅವ್ರ ಪಾಪ ನಂಗೆ ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟು ಪೋಷಣೆ ಮಾಡಿದ್ದಾರೆ. ರಾಜು ಸರ್ ಅವಾಗ ಓ ಗಂಡ ಸರಿ ನೀವು ಎಷ್ಟು ಒಳ್ಳೆಯವರು ಅಂತಂದ್ರೆ ಅದರಲ್ಲಿ ಬರೋದೇ ಸಿಗರೇಟ್ ಇಟ್ಕೊಂಡು ಎಂಟ್ರಿನೇ ನನ್ನ ಸಿಗರೇಟು. ಮತ್ತೆ ಸುಂದರಕಾಂಡ ಅಂತ ಒಂದು ಸಿನಿಮಾದಲ್ಲಿ ಬೀಡಿ ಇಟ್ಕೊಂಡು ಯಾವ ಟೀ ಅಂಗಡಿಯವಳು ಏಯ್ ಅಂತೆಲ್ಲ ಒಂಥರ ರೌಡಿ ತರ ಮಾತಾಡೋದು, ಕೂತ್ಕೊಳ್ಳೋ ಸ್ಟೈಲೇ ಬೇರೆ. ಸೊ ಆ ಥರದ್ದೆಲ್ಲ ಪಾತ್ರಗಳನ್ನ ಕೊಟ್ಟರು. ಈ ಒಂದು ಇಟ್ ವಾಸ್ ನಾಟ್ ಸೂಟಿಂಗ್ ಟು ಮೈ ಫೇಸ್, ಅಥವಾ ನನ್ನ ಫೇಸ್ಗೂ ಅದಕ್ಕೂ ತುಂಬಾ ವ್ಯತ್ಯಾಸಗಳಿದ್ರು ಕೂಡ ನಾನು ಗಾಡಿ ಬೇಡಿ ಎಲ್ಲ ಇಸ್ಕೊಂಡಿದ್ದೀನಿ. ಸೊ ಆ ರೀತಿ ನನಗೆ ಮಾಡದೇ ಇರೋಂಥ ಪಾತ್ರಗಳು ಅನ್ನೋದು ಬಹಳ ಕಡಿಮೆ. ಎಲ್ಲಾ ರೀತಿಯ ಪಾತ್ರಗಳನ್ನ ಅನುಭವಿಸಿ ಬಂದಿದ್ದೇನೆ ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಬಟ್ ಆದ್ರೂ ಕೂಡ ಇನ್ನೂ ಒಂದು ಒಳ್ಳೆಯ ಪಾತ್ರ ಏನಾದ್ರು ಮಾಡಬೇಕು, ಇನ್ನೇನೋ ಒಂದು ಮಾಡಬೇಕು, ಇನ್ನೇನೋ ಒಂದು ಗುರುತಿಸ್ಕೊಳ್ಬೇಕು, ಇನ್ನೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಸ್ಕರ್ ಅವಾರ್ಡ್ ಅನ್ನು ಪಡೆದು ಕೂಡ ಕನ್ನಡ ಚಿತ್ರ ಬರಬೇಕು. ಕನ್ನಡ ಚಿತ್ರಗಳಿಗೆ, ಭಾರತೀಯ ಚಿತ್ರರಂಗಕ್ಕೆ ಆಸ್ಕರ್ ಅವಾರ್ಡ್ ಅನ್ನೋದು ತುಂಬಾ ತುಂಬಾ ಕಷ್ಟಕರವಾಗಿದ್ದಾಗ ಒಂದು ಕನ್ನಡ ಚಿತ್ರಕ್ಕೆ, ಅದು ನಾನು ಮಾಡಿದ ಚಿತ್ರಕ್ಕೆ ಒಂದು ಆಸ್ಕರ್ ಅವಾರ್ಡ್ ತರಬೇಕು ಆದಷ್ಟು ಬೇಗ ಅನ್ನೋ ಆಸೆ ಬಹಳ ಇದೆ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಆ ರೀತಿ ಆ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಪಡ್ಕೊಂಡು ನಾವು ಕನ್ನಡ ಚಿತ್ರ, ನಮ್ಮ ಪ್ರಾದೇಶಿಕ ಭಾಷೆಯ ಭಾರತದ ಚಿತ್ರ ಒಂದು ಪ್ರಶಸ್ತಿ ಬಂದಿದೆ ಅಂತ. ಆಸ್ಕರ್ ಪ್ರಶಸ್ತಿ ಕೆಲವು ಮರಾಠಿ ಸಿನಿಮಾಗಳಿಗೆ ಅಲ್ಲಿ ಇಲ್ಲಿ ಬಂದಿದ್ದಾವೆ. ಅಂದರೆ ಪ್ರಮುಖವಾದ ಪ್ರಶಸ್ತಿನ ತರಬೇಕು ಅನ್ನೋ ಆಸೆ. ಖಂಡಿತ. ಇದು ನನ್ನ ಕ್ಯಾರೆಕ್ಟರ್ ಹತ್ರ ನನ್ನನ್ನು ಹಂಗೆ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅನ್ನೋದಾದ್ರೆ ಯಾವ ಸಿನಿಮಾ? ಈಗ ನಗಿಸ್ತಾ ಇದ್ದೀರಿ, ಎಲ್ರು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ. ಈ ನನ್ನ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ನಾನು ಮಾಡಿರೋ ಕ್ಯಾರೆಕ್ಟರ್ ಹತ್ತಿರವಾಗಿದೆ. ಆ ಥರದ್ದು ತುಂಬ ಕ್ಯಾರೆಕ್ಟರ್ಗಳಿದೆ, ಬಹಳಷ್ಟು ಕ್ಯಾರೆಕ್ಟರ್ಗಳಿದೆ ಆ ಥರದ್ದು. ಆದರೂ ಸಿನಿಮಾ ಈಸ್ ಸಮಥಿಂಗ್ ಗ್ಲೋರಿಫೈಯಿಂಗ್. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ವೆರಿ ನ್ಯಾಚುರಲ್. ಅಫ್ಕೋರ್ಸ್ ನಮ್ಮ ಪ್ಯಾರಲಲ್ ಸಿನಿಮಾ ನ್ಯಾಚುರಲ್ ಅಂದರೂ ಆ ಸಿನಿಮಾಗಳಲ್ಲಿ ಮಾಡಿದ ಪಾತ್ರವೇ ಬೇರೆ ಬೇರೆ ರೀತಿ ಪಾತ್ರ. ಮುನ್ನುಡಿ ಆಗಿರಲಿ, ಹಸೀನ ಆಗಿರಲಿ, ಮತದಾನ ಆಗಿರಲಿ, ಕಾರ್ಮುಗಿಲು ಆಗಿರಲಿ, ಕರಿಮಲೆ ಕಗ್ಗತ್ತಲು ಆಗಿರಲಿ, ತುಂಬ ತುಂಬ ಪಾತ್ರಗಳು. ಆಮೇಲೆ ನಾನಲ್ಲದ ಪಾತ್ರಗಳು ಮಾಡಿರೋದೇ ಹೆಚ್ಚು. ನಾನು ಅಂದರೆ ನಾನು ನನ್ನ ಜೀವನದಲ್ಲಿ ಟೀಚರ್ ಆಗಿರ್ತೀನಿ, ಇನ್ಯಾವುದೋ ಇನ್ಸ್ಪೆಕ್ಟರ್ ಆಗಿರ್ತೀನಿ, ಡಾಕ್ಟರ್ ಆಗಿರ್ತೀನಿ, ಲಾಯರ್ ಆಗಿರ್ತೀನಿ. ನಾನು ಮದುವೆಗೆ ಮುಂಚೆನೇ ಹೌಸ್ ವೈಫ್ ಆಗಿದ್ದೀನಿ, ಮದುವೆಗೆ ಮುಂಚೆನೇ ಯಾರೋ ವಯಸ್ಕಳಿಗೆ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ಈ ಥರದ್ದೆಲ್ಲವೂ ಬಹುಶಃ ಕಲಾವಿದರಿಗೆ ಅಷ್ಟೇ ಸೌಭಾಗ್ಯ ಅದು.
ಹೌದು. ನಾವಲ್ಲದೆ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ನಾವೇ ನೋಡ್ಕೊಳ್ಳೋದು ಅಲ್ವಾ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯನೇ ಇಲ್ಲ. ಹೌದು, ಬೇರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಗ್ಬೋದು, ಏನೇನೋ ಆಗ್ಬೋದು. ಬಟ್ ನನ್ಗನ್ಸಿದ್ ಏನ್ ಗೊತ್ತಾ ಮ್ಯಾಮ್, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನೀವು ಮಾಡಿರೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ನಿಮಗೇನು ಬಹಳ ಹತ್ರದಲ್ಲಿದೆಯೋ ಅಂತ ಅನ್ಸುತ್ತೆ. ಎಷ್ಟು ನಗಿಸ್ತೀರಾ, ನಗ್ಸಿ ನಗ್ಸಿ ಇಟ್ಟಿದ್ದೀರಾ. ಇಲ್ಲೂ ನೋಡಿದ್ರೆ ಎಲ್ಲರ ಜೊತೆ ಎಷ್ಟು ಪ್ರೀತಿಯಿಂದ ಇರ್ತಿರಲ್ಲ ಅಂತ. ಥ್ಯಾಂಕ್ ಯು. ಈಗೇನ್ ಮಂಜು ಸ್ವರಾಜ್ ಅವರ ಕ್ಯಾರೆಕ್ಟರ್ ಅದು ಆ ಥರ ಇರ್ಬೋದೇನೋ. ಬಟ್ ಆ ಥರ ಪಾತ್ರಗಳು ತುಂಬ ನನಗೆ ಒಂದ್ಸತಿ ಸಹಜವಾಗಿ ನಾನು ನಡ್ಕೊಳ್ಳೋ ರೀತಿ ಪಾತ್ರಗಳು ತುಂಬಾನೇ ಇದಾವೆ ನಾನು ಮಾಡಿದ ಪಿಕ್ಚರ್ಗಳಲ್ಲಿ. ನಾನು ಅದಕ್ಕೋಸ್ಕರ ಏನು ಬಹಳ ಕಷ್ಟಪಡಬೇಕಾಗಿಲ್ಲ. ಆ ಥರ ಪಾತ್ರಗಳು ಸಹಜವಾಗಿ ಸುಮ್ಮನೆ ನೀನ್ ನಡ್ಕೊಂಡು ನೀನ್ ಹಿಂಗಿದ್ರೆ ಸಾಕಮ್ಮ, ನೀನ್ ಹಂಗೆ ಸುಮ್ಮನೆ ಇರಮ್ಮ ಹಂಗೆ ಅನ್ನೋ ಥರ ಪಾತ್ರಗಳು ಇದಾವೆ. ನಾನಲ್ಲದ ಪಾತ್ರಗಳು ತುಂಬಾನೇ ಇದಾವೆ. ಅದೇ ಹೇಳಿದ ಒಂದ್ಸತಿ IAS ಆಫೀಸರು ಹತ್ರ ಇನ್ನೂ ಇರ್ತಾವಲ್ಲ, ಅವಾಗ ಏನು ಓದಿದ್ದೀನಪ್ಪ ಅದು. ಅಲ್ಲಿ ನಂಗೆ ಹಸಿನ ಎಲ್ಲ ಮಾಡ್ಬೇಕಾರೆ ಮೇಡಮ್, ಇಲ್ಲಿ ಕಾಡ್ಗಿಲಿ ಹಾಕೊಂಡು ಲಿಟ್ರಲಿ ಒಬ್ಬ ಮುಸ್ಲಿಂ ಮಹಿಳೆ ತರನೇ ಕಾಣಿಸ್ತೀರಿ. ಅವರು ಉರ್ದುನೋ ಹಿಂದಿನೋ ಮಾತಾಡ್ತಿರ್ತಾರೆ. ನಿಮಗ್ ಭಾಷೆ ತೊಡಕೆಲ್ಲ ಆಗ್ಲಿಲ್ವಾ? ಹೆಂಗಾಯ್ತು? ಅದ್ ಕನ್ನಡದಲ್ಲೇ ಇದ್ರು ಕೂಡ ಕೆಲವೊಂದು ಸ್ಲ್ಯಾಂಟು ಎಲ್ಲ ಬಳಸ್ತಾರ ಅದ್ರಲ್ಲಿ. ಇಲ್ಲ, ಅದೇ ಅದು ಅಭ್ಯಾಸ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಅದು ಕಾನ್ಸಂಟ್ರೇಟ್ ಮಾಡೋದು. ಆಮೇಲೆ ನನಗೆ ಏನು ಅಂತಂದ್ರೆ, ನನಗೆ ಮೊದಲಿಂದನೂ ನಮ್ಮ ತಂದೆಯವರು ನನಗೆ ಹೇಳಿದ ಒಂದು ಮಂತ್ರ ಏನು ಅಂದ್ರೆ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಯು ಗಿವ್ 100% there. ಸೊ ಹೇಳ್ಕೊಡ್ಬೇಡ 100% ಕೊಡ್ತೀನಿ ಅಂತ ಹೇಳ್ಕೊಬೇಡ, ಬಟ್ ಯು ಡೂ ಇಟ್. ನಿನಗೆ ಕಸ ಗುಡಿಸುವ ಒಂದು ಕಾಯಕ ಕೊಟ್ಟರು ನೀಟಾಗಿ ಕಸ ಗುಡಿಸು. ಏನೇ ಒಂದು ಅದು ಪಾತ್ರವಾಗಿರ್ಲಿ, ನಿಜ ಜೀವನದಲ್ಲಾಗಿರ್ಲಿ. ವೆನ್ ಯು ಆರ್ ಮ್ಯಾರಿಡ್ ಯು ಶುಡ್ ಬಿ 100% ವೈಫ್. When you are mother, you are 100% you should be a mother. When you are actor, you should be 100% an actor. When you are a director, you should be 100%. ನಂಗೆ ಅಂದ್ರೆ ಇದು ಸ್ಟೂಡೆಂಟ್ ಆದಾಗಲೂ ನಾನು PUC ಬರೋಷ್ಟರಲ್ಲಿ ನಾನು ಒಂದು 50 ಸಿನಿಮಾ ಮಾಡಿಬಿಟ್ಟಿದ್ದೆ. ಬಟ್ 10th ಮಾರ್ಕ್ಸ್ ಕಾರ್ಡ್, ನಾನು ಇವಾಗಲೂ ನಾನು 10th ಮಾರ್ಕ್ಸ್ ಕಾರ್ಡ್ ಎಲ್ಲ ತೆಗೆದು ನೋಡುವಾಗ ನನಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂದರೆ, ನಾನು ಎಲ್ಲರಲ್ಲೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀನಿ. ನನ್ನ ಮಗನಿಗೆ ತೋರಿಸಿ ಇಡೋದು, ನೋಡೋ ನನ್ನ ಮಾರ್ಕ್ಸ್ ನೋಡೋ ನಾನು ಸಿನಿಮಾದಲ್ಲಿ ಆವಾಗಲೇ ಇದ್ದೆ ನೋಡು ಅಂತ. ನನ್ನ ಮಗ ತಮಾಷೆ ಮಾಡ್ತಿರ್ತಾನೆ, ಎಲ್ಲ ನಿನ್ನ ಟೀಚರ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಬಿಡಮ್ಮ ನಿನಗೆ. ಅದೇ ನಾನು 10th ಬರೋಷ್ಟರಲ್ಲಿ ನಾನು ಒಂದು 35-40 ಸಿನಿಮಾಗಳೆಲ್ಲ ಮುಗಿದೋಗಿತ್ತು ನನಗೆ. ಐ ವಾಸ್ ಅನ್ ಆಕ್ಟ್ರೆಸ್. ಅಂಡ್ ಆ ಪ್ರೊಫೆಷನ್ ಮಾಡ್ಕೊಂಡೇ ನಾನು ಸ್ಕೂಲಿಂಗ್ ಮಾಡಿದೆ, ಪ್ರೊಫೆಷನ್ ಮಾಡ್ಕೊಂಡೇ ಕಾಲೇಜಿಗೆ ಬಂದೆ. ಸೊ ನಮ್ಮಪ್ಪ ಅದನ್ನು ಅದನ್ನ ನಾನು ಅನ್ಕೊಂಡಕ್ಕೆ ನಾನು ಇವತ್ತಿಗೂ ನಾನು ಸೆಟ್ಟಿಗೆ ಹೋದಾಗ್ಲೂ ಕೂಡ ನಾನು ಹೊಸದಾಗಿ ಕಲಿಯುವಂಥದ್ದೇ ಮಾಡ್ತೀನಿ. ಅವನು ನನ್ನ ವಯಸ್ಸಿನ ಭಾಳ ಚಿಕ್ಕವರಿಗೆಲ್ಲ ಡೈರೆಕ್ಟರ್ಗಳು ಎಲ್ಲ ಇರೋದು ಪಾಪ. ಅವರೆಲ್ಲರೂ ತುಂಬ ಗೌರವದಿಂದ ನಡ್ಕೊಂಡ್ರು ಕೂಡ ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ ಅನ್ನೋ ಥರದಲ್ಲೇ ಅನುಭವಿಸ್ಕೊಂಡು ಮಾಡ್ತೀನಿ. ಆಮೇಲೆ ಅವ್ರುಗಳಿಗೂ ಎಲ್ರಿಗೂ ಕೇಳ್ತೀನಿ, ಸರಿ ಮಾಡಿದಿರಾ, ಸರಿ ಬಂತಾ, ಓಕೆನಾ ಅಂತ. ಇಫ್ ಹಿ ಈಸ್ ಹ್ಯಾಪಿ ಐ ಆಮ್ ಆಲ್ಸೋ ಹ್ಯಾಪಿ. ಸೂಪರ್. ಸೊ ದಟ್ ಈಸ್ ಅದು ನನಗೆ ಕರಗತವಾಗಿ ಬಂದ್ಬಿಟ್ಟಿದೆ. ಅದನ್ನ ಹೇಳ್ಕೊಳ್ಬೇಕು ಅಂತ ನೀ ಕೇಳಿದಕ್ಕೆ ಹೇಳ್ಕೊಂಡೆ, ಅದರ್ವೈಸ್ ನೋ. ಈಗ ನೋಡಿ ಮೇಡಮ್, ಈಗ ಹೀರೋಯಿನ್ ಅಂದ್ರೆ ನಿಮ್ ಹಳೆ ದಿನಗಳ ನೆನಪು ಮಾಡ್ಕೊಳ್ಳೋದಾರ ಅವ್ರಿಗೊಂಥರ ತಯಾರಿ, ಅವ್ರು ಡ್ಯಾನ್ಸ್ ಬರ್ಬೇಕು, ನೋಡೋಕೆ ಚೆನ್ನಾಗಿರ್ಬೇಕು, ಸ್ಲಿಮ್ ಇರಬೇಕು, ಫಿಟ್ ಇರಬೇಕು. ಈ ಹೀರೋ ಡ್ಯಾನ್ಸ್ ಬಂದಿಲ್ಲ ಅಂದ್ರೂ ನಡೆದ್ಬಿಡುತ್ತೆ, ಈ ತರದಿರುತ್ತೆ. ಸೊ ನಿಮ್ಗೆ ಯಾವ ಕಾಂಬಿನೇಷನ್ ತುಂಬಾ ಟಫ್ ಅನ್ನಿಸ್ತಿತ್ತು? ಯಾವ ಕಾಂಬಿನೇಷನ್ ರಿಲ್ಯಾಕ್ಸ್? ಅಯ್ಯೋ ತುಂಬಾ ಜನ. ಈಗ ಶಿವಣ್ಣ, ಶಿವರಾಜ್ ಕುಮಾರ್, ಶಶಿಕುಮಾರ್ ಇವ್ರುಗಳೆಲ್ಲ ಹೀರೋ ಆಗಿ ನಾನು ಸಿನಿಮಾ ಮಾಡಿದ್ರೆ ನಂದೇನೋ ಸಾಂಗ್ ಇದ್ರೆ ನನ್ಗೆ ಜ್ವರನೇ ಬಂದ್ಬಿಡೋದು. ಅಯ್ಯೋ, ನನಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬಾ ಒಂಥರ ಸಂಕೋಚ. ಈವೊಂದು ನಮ್ಮ ಮನೇಲಿ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಕೂಡ ನನಗೆ ತುಂಬಾ ಭಯ ಆಗೋದು. ಯಾಕಂದ್ರೆ ದೇ ಆರ್ ಆಲ್ ವೆರಿ ಗುಡ್ ಡ್ಯಾನ್ಸರ್ಸ್, ಬ್ಯೂಟಿಫುಲ್ ಡ್ಯಾನ್ಸರ್. ಹಿಂಗಂದ್ರೆ ತಗೊಂಡ್ಬಿಡೋರು. ಸೊ ನನಗೆ ಅದೆಲ್ಲ ಬರ್ತಾ ಇರಲಿಲ್ಲ. ನನ್ನ ಜೊತೆ ಇದ್ದ ಶ್ರುತಿ ಆಗಲಿ, ಸುಧಾರಾಣಿ ಆಗಲಿ, ಇವರೆಲ್ಲ ಸೂಪರ್ ಡ್ಯಾನ್ಸರ್ಸ್ ಹೆಣ್ಮಕ್ಳು. ಮಾಲಾಶ್ರೀಯವರಾಗಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು. ನನಗೆ ಡ್ಯಾನ್ಸ್ ಅಂತ ನಾನು ಜ್ವರ ಬಂದ್ಬಿಡೋದು ನನಗೆ. ಆಮೇಲೆ ಇವರೇ ಶಶಿಕುಮಾರು, ಶಿವರಾಜ್ ಕುಮಾರು, ಈ ಸುನೀಲು, ತುಂಬ ಜನ ನನ್ನ ಜೊತೆ ಆ್ಯಕ್ಟ್ ಮಾಡಿದವರೆಲ್ಲ ತುಂಬ ಒಳ್ಳೆ ಡ್ಯಾನ್ಸರ್ಗಳು. ನನಗೆ ತುಂಬ ಕಂಫರ್ಟಬಲ್ಲು. ಇವ್ರ ಜೊತೆ ಡ್ಯಾನ್ಸ್ ಆಡಿದ್ರೆ ಅನಂತ್ನಾಗ್ ಅವ್ರು ಇದ್ರೆ ತುಂಬ ಖುಷಿ ಆಗೋದು. ಸುಮ್ಮನೆ ಅವ್ರಂಗೆ ನಡ್ಕೊಂಡು ಹೋಗೋರು, ನಾನು ಹಿಂಗೆ ನಡ್ಕೊಂಡು ಹೋಗ್ವಿ, ಅಥವಾ ಹಬ್ಬ ಅಂದರೆ ಹಿಂಗೆ ಅವ್ರ ಮೇಲೆ ಹಿಂಗೆ ಮಲಗ್ತಿದ್ದೆ. ಅಷ್ಟು ಬಿಟ್ಟರೆ ಇನ್ನೇನು ನಂಗೆ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಅಥವಾ ಶಂಕರ್ನಾಗ್ ಅವರು ಒಂದು 4-5 ಸ್ಟೆಪ್ ಹಾಕೋರು. ಅಲ್ಲ, ಏನು ಕಷ್ಟಪಟ್ಟು ಮಾಡಿ ಪಾಪ ಡ್ಯಾನ್ಸ್ ಮಾಸ್ಟರ್ಸ್ ಎಲ್ಲ ಬಿಡ್ತಿದ್ರ ಮಾಡೋರು. ಸೊ ಇವರು ಶಂಕರ್ನಾಗ್ ಅವರು ಆದ್ರೆ ಅವ್ರದ್ದೊಂದು ಅದೊಂಥರ ಸ್ಟೆಪ್ಸ್, ಅದು ತುಂಬಾ ಈಸಿಯಾಗಿರೋದು. ಅದೇ ಇವ್ರು ಕಷ್ಟ. ಈ ಡ್ಯಾನ್ಸರ್ಸ್ಗಳ ಜೊತೆ ಮಾತ್ರ ನಂಗೆ ಹಂಗೆ ಬರೋದು ಅಷ್ಟೇ. ಇದು ಆಮೇಲೆ ತುಂಬಾ ಜನ ಜೊತೆ ಎಲ್ಲವನ್ನು ತುಂಬಾ ಕಲ್ತಿದ್ದೀನಮ್ಮ. ನನಗೆ ಅನಂತ್ನಾಗ್ ಅವ್ರ ಜೊತೆ ಆಗಲಿ, ಇವ್ರ ಜೊತೆ ಆಗಲಿ, ಎವ್ರಿಥಿಂಗ್ ಐ ಜಸ್ಟ್ ಲರ್ನ್ಡ್ ಸೋ ಮಚ್ ಫ್ರಮ್ ದೆಮ್. ತುಂಬಾ ಜನ. ಸೊ ನನಗೆ ಇವರೆಲ್ಲರೂ ನನ್ನ ಸಹ ಕಲಾವಿದರೂ ಸಹ ನನಗೊಂಥರ ಮೇಸ್ಟ್ರುಗಳೇ. ನಿರ್ದೇಶಕರು ಎಷ್ಟು ದೊಡ್ಡ ಮೇಸ್ಟ್ರ್ ಆಗ್ತಾರೆ,
ನನ್ನ ಸಹ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋರು ಒಬ್ಬರ ಜೊತೆ ಈಗಲೂ ಹೊಸಬ್ರ ಹತ್ರ ದೇರ್ ಆಲ್ ನಾನು ಸಿನಿಮಾಗೆ ಬಂದಾಗ ನಾನು ಏನು ತಯಾರು ಮಾಡಿ ಬಂದಿಲ್ಲ. ನನಗೆ ಡ್ಯಾನ್ಸ್ ಬರ್ತಿರ್ಲಿಲ್ಲ, ಡ್ರೈವಿಂಗ್ ಬರ್ತಿರ್ಲಿಲ್ಲ, ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ, ಅಥವಾ ಹಾರ್ಸ್ ರೈಡಿಂಗ್ ಬರ್ತಿರ್ಲಿಲ್ಲ. ಎಲ್ಲ ಕಲ್ತಿದ್ದೀನಿ ಅಂದರೆ ಸಿನಿಮಾಗೆ ಬಂದ ಮೇಲೇನೆ ಕಲ್ತಿದ್ದು. ಈಗಿನ ಹೆಣ್ಮಕ್ಳು ಹಂಗಲ್ಲ, ಅವರೆಲ್ಲ ಕಲ್ತೆ ಬರ್ತಾರೆ. ಹೌದೌದೌದು, ಎವ್ರಿಬಡಿ ಆರ್ ಎಕ್ಸ್ಪರ್ಟ್ಸ್. ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ಬಿಡ್ತಾರೆ ಬೇಕಾರೆ. ನಮ್ಗೆಲ್ಲ ಏನು ಬರ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆಲ್ಲ ನಾನು ಪ್ರಾಕ್ಟೀಸ್ ಅಂದರೆ ಕಲ್ತಿದ್ದು. ಒಂದೊಂದೇ ಅಯ್ಯೋ ಅಲ್ಲಿ ಡ್ರೈವ್ ಮಾಡಬೇಕು, ಡ್ರೈವಿಂಗ್ ಕಲ್ತ್ಕೋ, 2 ವೀಲರ್ ಸೈಕಲ್ ಓಡಿಸ್ಬೇಕು, ಸೈಕಲ್ ಅಲ್ಲೇ ಕಲ್ತ್ಕೋ, ಸೆಟ್ಟಲ್ಲೂ ಕಲ್ತಿರೋದಿದೆ, ಸ್ಕೂಟ್ರು ಸೆಟ್ಟಲ್ಲಿ ಓಡಿಸಿದಿರೋದಿದೆ. ನಮಗೆ ಬರ್ತದೆ. ನನಗೆ ಏನು ಕಲ್ತು ಬಂದಿದ್ದೆ, ನಾನು ಏನು ಕಲ್ತು ಬಂದಿರಲಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ಅಲ್ಲಲ್ಲೇ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ತುಂಬಾ ಸತಿ ಮಾಡಿದೀನಿ. ಅದು ತಪ್ಪದು. ಆ ಟೈಮಿಗೆ ಮಾಡ್ಬಿಡೋದು, ಡ್ರೈವಿಂಗ್ ಮಾಡಿ ಅಲ್ಲೆಲ್ಲ ಕ್ಲಿಯರ್ ಮಾಡಿ ಖಾಲಿ ಮಾಡ್ಕೊಂಡು ಓಡಿಸು. ಸೂಪರ್ ಸೂಪರ್. ಈ ತರ ಅಂದ್ರೆ ಎಲ್ಲವನ್ನು ಕಲ್ತು ಸಿನಿಮಾಗೆ ಬರೋದು ತುಂಬಾ ಒಳ್ಳೇದದು. ದಟ್ಸ್ ವೆರಿ ಗುಡ್. ಅದಕ್ಕೆ ಇವಾಗ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ಗಳು ಅವಾಗ್ಲೂ ಇದ್ವು, ಅದನ್ನೇ ಕಲಿಸಿ ತಯಾರು ಮಾಡುವಂಥದ್ದು. ಈಗ ಚಾನಲ್ಗಳಲ್ಲಿಯೂ ಕೂಡ ಈಗ ಝಿಯಲ್ಲಿ ಮಹಾನಟಿ ಅಂತ ಆಗಲಿ ಆ ಥರ ಪ್ರೋಗ್ರಾಮ್ಸ್ ಎಲ್ಲ ನೋಡುವಾಗ ಅಪ್ಪ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರಿಗೆಲ್ಲ. ಆ್ಯಕ್ಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಎಲ್ಲವನ್ನು ಹೇಳಿ ತಯಾರು ಮಾಡಿ ಅವ್ರನ್ನ ಒಬ್ಬ ಹೀರೋಯಿನ್ ಅಂತ ಕೊಡ್ತಾ ಇದ್ದಾರೆ. ಸೊ ಅಂಥವೆಲ್ಲ ಇವಾಗ ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲೇ ಇರಲಿಲ್ಲ. ನಮಗೆ ಆ ಥರ ಚಾನಲ್ಸ್ಗಳೇ ಇರಲಿಲ್ಲ. ಟಿವಿಯೇ ನಾವೆಲ್ಲ ಸಿನಿಮಾಗೆ ಬಂದ ಮೇಲೆಲ್ಲ ಟಿವಿ ಬಂದಿದ್ದು. ಸೊ ಚಾನಲ್ಸ್ಗಳು ಇವಾಗ ಎಲ್ಲರಿಗೂ ತುಂಬಾ ವೇದಿಕೆಗಳಿದಾವೆ, ಕಲಿಯುವಂಥ ಚಾನ್ಸ್ಗಳಿದಾವೆ. ದೊಡ್ಡ ತೆರೆಯಲ್ಲಿ, ಬೆಳ್ಳಿ ತೆರೆಯಲ್ಲಿ ಮಿಂಚಿದಿರಿ, ಕಿರುತೆರೆಯಲ್ಲೂ ಬಹಳ ಸಕ್ರಿಯವಾಗಿದ್ದೀರಲ್ಲ, ಜಡ್ಜ ಕುತ್ಕೋತಿರಲ್ಲ, ಹೇಗನ್ಸುತ್ತೆ? ಖುಷಿ, ಬಹಳ ಖುಷಿ ಅನ್ಸುತ್ತೆ. ಸೊ ಅದು ರಾಜಾರಾಣಿ ಆಗಿರಲಿ, ನನ್ನಮ್ಮ ಸೂಪರ್ ಸ್ಟಾರ್ ಆಗಿರಲಿ, ಅಥವಾ ನಾವು ನಮ್ಮವರು, ಅಥವಾ ಕಾಮಿಡಿ ಕಿಲಾಡಿಗಳು, ಪ್ರತಿ ಸಾರಿಯೂ ನನಗೆ ಪ್ರತಿ ದಿನವೂ ಪ್ರತಿಯೊಬ್ಬರಿಂದವೂ ಕಲಿಯುವಂಥ ತುಂಬ ಇದೆ. ನಾವು ಅನ್ಕೊಳ್ತೀವಿ ಎಲ್ಲ ನನಗೆಲ್ಲ ಬರುತ್ತೆ, ನನಗೆಲ್ಲ ಗೊತ್ತು. ಬಟ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ನಮ್ಗೆ ಏನು ಗೊತ್ತಿಲ್ಲ, ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಒಂಥರ. ಐ ಫೀಲ್ ಲೈಕ್ ದಟ್. ಐ ಡೋಂಟ್ ನೋ. ಸಾರಿ, ನನಗೆಲ್ಲರೂ ಹೇಳಬೇಕು, ನೀನು ಬಂದು 35 ವರ್ಷ ವರ್ಷದ ಮೇಲೆ ಆಗಿರಿಯಮ್ಮ ಸಿನಿಮಾಗೆ, ನಿಮಗೆಲ್ಲ ಗೊತ್ತಾಬಾತಿ ಹೇಳ್ಬೇಕು. ಅದರ್ವೈಸ್ ಐ ಲವ್ ಟು ಲರ್ನ್. ನನಗೆ ಅವ್ರನ್ನೆಲ್ಲ ನೋಡ್ಬೇಕಾದ್ರೆ ಇವು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಚಂದ ಪಾತ್ರ ಮಾಡ್ತಾರೆ ಅಂತಾರೆ. ನನಗೆ ಐ ಬಿ ಲರ್ನಿಂಗ್. ನಂಗೆ ಲರ್ನಿಂಗ್ ಪ್ರೋಸೆಸ್ಗೆ ಕೂಡ ಈ ರಿಯಾಲಿಟಿ ಶೋಸ್ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಖಂಡಿತ. ಕನ್ನಡ ಚಿತ್ರರಂಗ ಅಂದ್ರೆ ಅದೊಂಥರ ಸೊಗಡು. ಎಸ್, ಅದೊಂದು ಅದಕ್ಕೆ ಆದಂತಹ ಗೌರವ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಪರಿಧಿ ದೊಡ್ಡದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಸಿನಿಮಾಗಳು ಮನ್ನಣೆಯನ್ನ ಪಡ್ಕೊಳ್ತಾ ಇದ್ದಾವೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಆಗ್ಲೂ ಇತ್ತು ಕಣೋ. ಅಂದ್ರೆ ಆಗಿನ ಕಾಲದಲ್ಲಿ ಕೂಡ ರಾಜ್ಕುಮಾರ್ ಸಿನಿಮಾ ಯಾರಾದ್ರೂ ರಿಲೀಸ್ ಆದ್ರೆ ಇಡೀ ಭಾರತ ದೇಶದ ಎಲ್ಲಾ ಹೀರೋಗಳಿಗೂ ಕಂಡಿತ್ತು ರಾಜ್ಕುಮಾರ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಆ ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ರೀಮೇಕ್. ಅವರು ಕೂಡ ಸಿಂಗಾಪುರದಲ್ಲಿ ಇತ್ತು. ಪ್ಯಾನ್ ಇಂಡಿಯಾ ಸಿನಿಮಾಗಳಿದ್ವು. ಆಮೇಲೆ ಗಿರೀಶ್ ಕಾರ್ನಾಡ್ ಅವರು ಮಾಡಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಪಡ್ಕೊಂಡು ಬಂದ ಸಿನಿಮಾಗಳಿದ್ವು. ಈಗಲೇ ಬಂದಿದೆ ಅಂತಲ್ಲ. ಈಗೇನಾಗಿದೆ ಅಂದ್ರೆ ಮಧ್ಯದಲ್ಲಿ ಎಲ್ಲಿಯೋ ನಮ್ಮ ಕೊಂಡಿ ಸ್ವಲ್ಪ ಕಮ್ಮಿ ಆದಾಗ ಈಗ ಒಂದು ಸ್ವಲ್ಪ ಪ್ರಾಜೆಕ್ಟ್, ಈಗಿನ ಕೆಲವು ಹೀರೋಗಳು ಅವರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಎಲ್ಲರಿಗೂ ಅಟ್ರಾಕ್ಟ್ ಆಗೋ ಮಾಡಿ, ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿ ದೊಡ್ಡ ದೊಡ್ಡ ಹಿಟ್ಗಳಾಗಿ ಈಗ ಒಂಥ ರೀತಿಯಾಗಿ ನಮ್ಮ ಮಾರುಕಟ್ಟೆನ ಏರಿಸಿದಾಗ ಈಗ ಅಂತ ಎಲ್ಲ. ಬಟ್ ಆಗ್ಲೇ ಇತ್ತು, ಆಗ್ಲೇ ಇಲ್ಲದೆ ಇಲ್ಲ, ಇತ್ತು. ಎಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಗ್ರಾಫಿಂಗ್ ಬಂತು, ಈಗ ಮತ್ತೆ ಇಟ್ ವಾಸ್ ರೈಸ್ಡ್. ಸೊ ಯಾವಾಗ್ಲೂ ರೀಜನಲ್ ಸಿನಿಮಾಗಳಿಗೆ ಇರುವಂತ ಶಕ್ತಿ ಬಹುಶಃ ಬೇರೆ ಸಿನಿಮಾಗಳಿಗೆಲ್ಲ ಇರೋದು ಕಷ್ಟ. ಆಮೇಲೆ ರೀಜನಲ್ ಸಿನಿಮಾಲ್ಲಿ ಇರುವಂತ ಒಂದು ಎಮೋಷನ್ಸ್, ರೀಜನಲ್ ಸಿನಿಮಾದಲ್ಲಿ ಇರುವಂತ ಒಂದು ಮ್ಯೂಸಿಕ್, ರೀಜನಲ್ ಸಿನಿಮಾದಲ್ಲಿ ಇರುವಂತ ಒಂದು ಡಿಸಿಪ್ಲಿನ್ ಬೇರೆ ಸಿನಿಮಾಗಳಲ್ಲಿ ಇದೆ ಅಂತ ನಾನು ಒಪ್ಕೊಳಕ್ ಸಾಧ್ಯ ಇಲ್ಲ. ಇದುವರೆಗೂ ನಿಮ್ಮ ಜೀವನದಲ್ಲಿ ನಾನು ಇದನ್ನ ಸಂಪಾದನೆ ಮಾಡಿದ್ದೀನಪ್ಪ ಅಂದ್ರೆ ಏನು? ಸಂಪಾದನೆ ಮಾಡಿದ್ದೀನಪ್ಪ ಎಲ್ಲ ಬೇಡ, ಅಲ್ಲ ತುಂಬಾ ಇದೆ. ನಾನು ಒಂದು ರೀತಿಯಾಗಿ ಹೇಳಿದ್ನಲ್ಲ, ತಾರಾಯಿಂದ ತಾರಮ್ಮ ಆಗಿರೋದೇ, ಅಮ್ಮ ಅಂತ ಕರೆಯೋದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ. ತುಂಬ ಜನ ನನ್ನ ಸಮಕಾಲೀನ ನನ್ನ ಫ್ರೆಂಡ್ಸ್ ಕಲಾವಿದೆಯರು ಏನೇನೇ ನಿನ್ಗೆ ಈಗಲೇ ಅಮ್ಮ ಅಂತಾರೆ, ಅಮ್ಮ ಅನ್ಸ ನಮ್ಗೆಲ್ಲರೂ ಅಮ್ಮ ಅಂತಾರೆ ಕಡೆ ಅದರ ತಮಾಷೆ ನನ್ನ ಬೈದು ಇದ್ದಾರೆ, ನನ್ನನ್ನು ಒಂಥರ ಇದು ಮಾಡಿದ್ದಾರೆ, ಈಗ ಅಮ್ಮಗಿಮ್ಮ ಅನಿಸ್ಕೋಬೇಡಮ್ಮ ನೀನು ಹಂಗೆ ಹಿಂಗೆ ಅಂತ. ಅವ್ರಿಗೂ ಅಂತಾರೆ, ಬಿಕಾಸ್ ಅದಕ್ಕೆ ಸಮಕಾಲೀನ. ನಾನು ಅಂತೀನಿ ನನಗೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ನಾನು ಯಾರಿಗೂ ನೀವು ಅಮ್ಮ ಅಂದಾಗ ಅಮ್ಮ ಅನ್ಬೇಡ ಅಂತೀನಿ, ಅಮ್ಮ ಅನ್ಬೇಡ ಅಂತ ನಾನು ಯಾರಿಗೂ ಹೇಳಿಲ್ಲ, ಯಾರು ಹೇಳಿದ ನನಗೆ. ಅಂದ್ರೆ ಯಾರೇ ಅಂದ್ರು ಅಮ್ಮ ಅಂದ್ರು ನಾನು ಐ ವಿಲ್ ಟೇಕ್ ಇಟ್. ಬಿಕಾಸ್ ಅಮ್ಮ ಅನ್ನೋದಕ್ಕಿಂತ ಪದ, ಯಾಕಂದ್ರೆ ದೇವ್ರನ್ನ ನಾವು ಭೂತಾಯಿನ ಎಲ್ಲವನ್ನೂ ನಾವು ತಾಯಿ ದೃಷ್ಟಿಲಿ ನೋಡ್ಬೇಕಾರೆ, ಯಾರೋ ಒಬ್ಬ ತಾಯಿ ಸ್ಥಾನವನ್ನು ನಾನು ಕೊಟ್ಟಿರ್ಬೇಕಾರೆ ನಾನು ಯಾಕೆ ಅದನ್ನ ಅಮ್ಮ ಅನ್ಬೇಡ ನೀನು ಅಂತ ಅನ್ನೋದೇ ಇಲ್ಲ. ಕೆಲವರು ಬಾಯ್ ತಪ್ಪಿ ಒಂದ್ಸತಿ ಮೇಡಮ್ ಮ್ಯಾಮ್ ಅಂತೇನೋ ಅಂದಾಗೆ ಅಮ್ಮ ಅಂತ ಕರೀ ಅಂತಿದ್ದೆ ನನಗೆ. ಅದೇ ಮೇಡಮ್ ಮ್ಯಾಮ್ ಅದೇನು ನನಗೆ ದಟ್ ನೆವರ್ ಸೌಂಡ್ಸ್ ಮೀ ಗುಡ್. ಹಂಗ ನನಗೆ ಅದು ನಾನು ಏನಾದ್ರು ಸಂಪಾದನೆ ಮಾಡಿದ್ದೀನಿ ಅಂತಂದ್ರೆ ಭವಿಷ್ಯ ಅದಕ್ಕಿಂತ ಪದ ಇನ್ಯಾವುದೂ ಇಲ್ಲ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ತಾರಮ್ಮ ಭಾಗಿಯಾಗಿ
ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಂಗೊಂದು ಗ್ರಂಥದ ಜೊತೆ ಮಾತಾಡ್ತೀನಿ, ಏನೋ ಓದ್ತಾ ಇದ್ದೀನಿ ಹೌದು. ಅನ್ನೋಂಗೆ ಇತ್ತು. ಯಾಕಂದ್ರೆ ಅಯ್ಯೋ. ಹಲವಾರು ವಿಚಾರಗಳು ಇವತ್ತು ನಾವು ಬರೀ ಸಂಕ್ರಾಂತಿ ಅಂತ ನೋಡಿ, ನಿಮ್ಮ ಸಿನಿಮಾ ಜೀವನ ಇರ್ಬೋದು, ರಾಜಕೀಯ ಜೀವನ ಇರ್ಬೋದು, ಯಾರೋ ಪ್ರೀತಿ ಪಾತ್ರರ ಬಗ್ಗೆ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಪ್ರತಿಯೊಂದು ಮಾತಾಡಿದ್ವಿ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ನಮ್ಮ ಜಿ ಸ್ಟುಡಿಯೋಗೆ ಬಂದು ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ತಾಯಿಂದ ಬರೋ ಅಕ್ಷರಗಳಲ್ಲಾಗಲಿ ಅಥವಾ ಆಕೆ ತೋರಿಸಿದ್ದು ಇದಾಗಲಿ ನೀವು ಪ್ರಿಪೇರ್ ಆಗಿ ನನ್ನನ್ನು ವೆಲ್ಕಮ್ ಮಾಡಿ ನನಗೋಸ್ಕರ ಈ ಇಂಟರ್ವ್ಯೂ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನೇನಾದರೂ ತಪ್ಪು ಮಾತಾಡಿದರೆ ದಯಮಾಡಿ ಕ್ಷಮಿಸಿ. ನಂಗೆ ಬರಲ್ಲ, ನನಗೆ ನೋ ಫಿಲ್ಟರ್ಸ್ ಅದೇ ಮುಚ್ಚಿಟ್ಕೊಂಡು ಮಾತಾಡೋದು, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋದು ಅಥವಾ ಇನ್ನೇನೋ ಬಣ್ಣ ಹಚ್ಚಿ ಮಾತಾಡೋದು ಬರಲ್ಲ ನನಗೆ. ಐ ಟಾಕ್ ವಾಟ್ ಇಟ್ ಕಮ್ಸ್ ಅಷ್ಟೇ, ಅದೇ ಥರ ಮಾತಾಡ್ತೀನಿ. ತುಂಬ ತುಂಬ ಥ್ಯಾಂಕ್ಸ್. ಜಿ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಈ ವರ್ಷ ಭಾಳ ಚೆನ್ನಾಗಾಗಲಿ, ನಾವೆಲ್ಲರೂ ಚೆನ್ನಾಗಿರೋಣ, ಚೆನ್ನಾಗಿ ಆರೋಗ್ಯವಾಗಿರೋಣ, ಚೆನ್ನಾಗಿ ಬೆಳೆಯೋಣ, ಚೆನ್ನಾಗಿ ಅಭಿವೃದ್ಧಿ ಆಗೋಣ. ಆಮೇಲೆ ಈ ಸ್ಟುಡಿಯೋ ಇನ್ನೂ ಚೆನ್ನಾಗಿ ಬೆಳಗಲಿ, ಇನ್ನೂ ಹಲವಾರು ಜನರಿಗೆ ಮನೆ ಮಾತಾಗಲಿ, ಎಲ್ರಿಗೂ ಬದುಕು ಕಟ್ಕೊಡೋ ಅಂಥ ವಾಹಿನಿ ಆಗಲಿ ಅಂತ ಹಾರೈಸ್ತೀನಿ. ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸದಾ ಕೊಡಲಿ ಅಂತ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಕೂತ್ಕೊಳ್ಳಿ, ನಂಗೊಂದೆರಡು ಕಾಲು ಕೊಡಿ. ಹೌದು, ತಗೊಳ್ಳಿ. ನೀವು ತಿನ್ನಿ ಅಂತ. ಅವನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಹಿರಿಯರು ಹೇಳ್ತಾರೆ. ಎಂಥ ಮಾತು ಅವೆಲ್ಲನೂ. ನಾವೆಲ್ಲರೂ ಒಳ್ಳೆತನದಲ್ಲೇ ಬದುಕೋಣ, ಒಳ್ಳೆಯದನ್ನೇ ನೋಡೋಣ, ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ಮಾತಾಡೋಣ. ಆ ಒಳ್ಳೆತನ ನಮ್ಮ ಇಡೀ ವರ್ಷ ತುಂಬಿರಲಿ ಅಂತ ಹೇಳಿ ಹಾರೈಸ್ತೀವಿ. ಖಂಡಿತ. ನೋಡಿದ್ರಲ್ಲ, ನಮ್ಮೆಲ್ಲರ ಪ್ರೀತಿಯ ತಾರಮ್ಮ ಇವತ್ತಿನ ನಮ್ಮ ಜಿ ಕನ್ನಡ ಸ್ಟುಡಿಯೋದಲ್ಲಿ ಸಂಕ್ರಾಂತಿ ಸಡಗರದಲ್ಲಿ ಭಾಗಿಯಾಗಿದ್ರು. ಅದ್ಭುತವಾದಂತಹ ಮಾತುಗಳು. ಯಾಕಂದರೆ ಒಬ್ಬ ಹಿರಿಯ ಕಲಾವಿದೆಯಾಗಿ, ತಾರಮ್ಮನಾಗಿ ಹಲವಾರು ಜನರಿಗೆ ಮಾರ್ಗದರ್ಶನದ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಸನಾತನ ಧರ್ಮ ಇರ್ಬೋದು ಅಥವಾ ಹಬ್ಬ ಆಚರಣೆಗಳಿರ್ಬೋದು, ಸಂಪ್ರದಾಯಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಪಾತ್ರ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ತಾರಮ್ಮನ ಬದುಕಲ್ಲಿ ಸದಾಕಾಲ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನೆಲೆಸಿರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.